ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು 8ನೇ ತರಗತಿಯಲ್ಲಿ 6ನೇ ಅಧ್ಯಾಯವಾಗಿರತಕ್ಕಂತಹ ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ ಎಂಬುದರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಮಕ್ಕಳೇ, ನಿಮಗೆಲ್ಲ ಗೊತ್ತಿದೆ, ಇವತ್ತು ಈ ನಮ್ಮ ಒಂದು ಪರಿಸರವನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ನಮ್ಮ ಕರ್ತವ್ಯವಾಗಿದೆ. ಏಕೆಂದರೆ ನಾನಾ ರೀತಿಯಾದಂತಹ ಪ್ರಕೃತಿ ವಿಕೋಪಗಳನ್ನು ನಾವು ಕಾಣ್ತಾ ಇದ್ದೀವಿ. ನಾನಾ ರೀತಿಯಾದಂತಹ ಪ್ರಕೃತಿ ವಿಕೋಪಗಳು ನೋಡಿ, ಬರಗಾಲವೂ ಕೂಡ ಒಂದು ಪ್ರಕೃತಿಯ ವಿಕೋಪ, ಭೂಕಂಪನೂ ಕೂಡ ಪ್ರಕೃತಿಯ ಒಂದು ವಿಕೋಪ, ಅದರ ಜೊತೆಗೆ ಪ್ರವಾಹ ಬಂದರೆ ಪ್ರವಾಹನೂ ಕೂಡ ಪ್ರಕೃತಿಯ ಒಂದು ವಿಕೋಪ, ಅದರ ಜೊತೆಗೆ ಈ ವಾತಾವರಣದಲ್ಲಿ ಉಷ್ಣತೆಯಲ್ಲಿ ಏರುಪೇರುಗಳಾದರೂ ಕೂಡ ಅದು ಪ್ರಕೃತಿಯ ಒಂದು ವಿಕೋಪ. ಸೊ ಇಷ್ಟೆಲ್ಲ ವಿಕೋಪಗಳನ್ನು ನಾವು ಕಾಣ್ತಾ ಇದ್ದೀವಲ್ಲ, ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಈ ಪ್ರಕೃತಿ ವಿಕೋಪಗಳಿಗೆ ಮೂಲ ಕಾರಣ ಏನು ಅಂತ ಸ್ವಲ್ಪ ಆಲೋಚನೆ ಮಾಡಿ ನೋಡಿದಾಗ ನಮಗೆ ಅನಿಸುತ್ತೆ, ನಮ್ಮ ಪರಿಸರವನ್ನು ನಾವು ಯಾವುದೇ ಕಾರಣಕ್ಕೂ ಹದಗೆಡದ ಹಾಗೆ ಸಮತೋಲನದಲ್ಲಿ ಇಟ್ಕೋಬೇಕು ಅಂತ. ಪರಿಸರ ಸಮತೋಲನದಲ್ಲಿ ಇದ್ದಾಗ ನಮಗೆ ಈ ಪ್ರಕೃತಿ ವಿಕೋಪಗಳು ಕಡಿಮೆ ಆಗ್ತವೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಆದರೆ ಇತ್ತೀಚಿನ ಒಂದು 50 ವರ್ಷದ ಇತ್ತೀಚಿನ ವರ್ಷಗಳಲ್ಲಿ, ಅಂದರೆ 1950, 50ರಿಂದ ಮುಂದಕ್ಕೆ ಬಂದರೆ 50ರ ದಶಕ, 60ರ ದಶಕ, 70ರ ದಶಕ, 80ರ ದಶಕ, 90ರ ದಶಕ, ಈಗಲೇ ನಾವು 2000ರ ದಶಕದಲ್ಲಿ ನಾವಿದ್ದೀವಿ. 2000, 2010, 2020ರ ದಶಕದಲ್ಲಿದ್ದಾರೆ, ಹೌದಲ್ಲ ಮಕ್ಕಳೇ? ಸೊ ಈ ಒಂದು ದಶಕಗಳಲ್ಲಿ ನೋಡಿದಾಗ ಹಲವಾರು ಬದಲಾವಣೆಗಳು ಉಂಟಾಗಿದೆ ನಮ್ಮ ಭೂಮಿಯ ಮೇಲೆ. ಸೊ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತ ನಾವು ನೋಡಿದಾಗ, ಯಾವುದರಲ್ಲಿ ಬದಲಾವಣೆಗಳು? ಅರಣ್ಯ ಸಂಪತ್ತಿನಲ್ಲಿ ಬದಲಾವಣೆಗಳಾಗಿದೆ, ಅರಣ್ಯದಲ್ಲಿರತಕ್ಕಂಥ ಸಸ್ಯ ಮತ್ತು ಪ್ರಾಣಿ ಸಂಪತ್ತಿನಲ್ಲಿ ಬದಲಾವಣೆಗಳಾಗಿದೆ. ಅದರ ಜೊತೆಗೆ ಕೈಗಾರಿಕೀಕರಣ ಜಾಸ್ತಿ ಆಗ್ತಾ ಇದೆ. ಕೈಗಾರಿಕೀಕರಣ ಜಾಸ್ತಿ ಆಗೋದಕ್ಕೆ ಮೂಲ ಕಾರಣ ಏನು? ಜನಸಂಖ್ಯಾ ಸ್ಫೋಟ. ಕೆಲವು ಆಯ್ದಂತಹ ಕೆಲವು ಖಂಡಗಳಲ್ಲಿ, ನಾವು ಏನು ಏಷ್ಯಾ ಖಂಡ ಅಂತ ನಾವೇ ಕರಿತೀವಲ್ಲ, ಆ ಏಷ್ಯಾ ಖಂಡದಲ್ಲಿ ಹೆಚ್ಚಿನ ಪ್ರಮಾಣದ ಜನಸಂಖ್ಯಾ ಸ್ಫೋಟವನ್ನು ನಾವು ಕಾಣ್ತೀವಿ. ಜನಸಂಖ್ಯಾ ಸ್ಫೋಟ, ಈ ರೀತಿ ಜನಸಂಖ್ಯಾ ಸ್ಫೋಟದಿಂದ ಮಾನವ ಪ್ರಕೃತಿಗೆ ವಿರೋಧವಾಗಿ ಅನೇಕ ಅತಿರೇಕವಾದಂತಹ ಕಾರ್ಯಗಳನ್ನು ಮಾಡೋಕ್ಕೆ ಶುರು ಮಾಡಿದ್ದಾನೆ. ಅಂತಹ ಒಂದು ಅತಿರೇಕವಾದ ಕಾರ್ಯಗಳಲ್ಲಿ ಮೊದಲನೆಯದು ಏನಂದರೆ ಅರಣ್ಯ ನಾಶ. ಮಕ್ಕಳೇ, ನಿಮಗೆಲ್ಲ ಗೊತ್ತಿದೆ, ಮಾನವ ತನ್ನ ಚಟುವಟಿಕೆಗಳಿಗೋಸ್ಕರ, ತನ್ನ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ ಏನಾಗಿದ್ದೇನೆ, ಹೆಚ್ಚಿನ ಪ್ರಮಾಣದಲ್ಲಿ ಆ ಅರಣ್ಯ ನಾಶವನ್ನು ಮಾಡ್ತಾ ಬಂದಿದ್ದಾನೆ. ಈ ಅರಣ್ಯ ನಾಶ ಏನಕ್ಕೆ ಮಾಡ್ತಾ ಇದ್ದಾನೆ ಅಂತ ಮೊದಲನೇ ಪ್ರಶ್ನೆ ಉದ್ಭವ ಆಗ್ತದೆ. ಅದೇನೇ ಅರಣ್ಯ ನಾಶ ಕಾರಣ ಏನು ಮತ್ತು ಆ ಅರಣ್ಯ ನಾಶದಿಂದ ಪರಿಣಾಮಗಳೇನು ಎಂಬ ಅಂಶನ ನಾವು ಗಮನಿಸಬೇಕಾಗ್ತದೆ. ಅರಣ್ಯ ನಾಶ ಎಂದರೇನು? ಮಾನವ ತನ್ನ ಒಳಿತಿಗೋಸ್ಕರ, ತನ್ನ ಸ್ವಾರ್ಥತೆಗೋಸ್ಕರ ಸ್ವಾಭಾವಿಕವಾಗಿ ಬೆಳೆದಿರತಕ್ಕಂತಹ ಗಿಡ ಮರಗಳನ್ನು ನಾಶ ಮಾಡಿ ಅಲ್ಲಿ ವ್ಯವಸಾಯವನ್ನು ಮಾಡುವುದು, ಕೈಗಾರಿಕೆಗಳನ್ನು ಕಟ್ಟುವುದು, ಡ್ಯಾಮ್ಗಳ ನಿರ್ಮಾಣವನ್ನು ಮಾಡುವುದು, ಬಿಲ್ಡಿಂಗ್ಗಳ ನಿರ್ಮಾಣವನ್ನು ಮಾಡುವುದು, ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ಅರಣ್ಯದಲ್ಲಿನ ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗ ಎರಡೂ ಕೂಡ ಏನಾಗ್ತಾ ಇದೆ, ನಾಶ ಆಗ್ತಾ ಇದೆ. ಅದನ್ನು ನಾವು ಅರಣ್ಯ ನಾಶ ಅಂತ ಕರಿತೀವಿ, ಅರಣ್ಯ ನಾಶ. ಸೊ ಅರಣ್ಯ ನಾಶ ಬರೀ ಮನುಷ್ಯನಿಂದ ಮಾತ್ರ ಸಾಧ್ಯ ಅಂತ ನೀವು ಕೇಳ್ಬೋದು. ಇಲ್ಲ ಮಕ್ಕಳೇ, ಕೆಲವೊಮ್ಮೆ ಸ್ವಾಭಾವಿಕವಾಗಿ ಪ್ರಕೃತಿ ವಿಕೋಪದಲ್ಲಿ ಕಾಳ್ಗಿಚ್ಚು ಅಂತ ಬರ್ತದೆ. ಇಡೀ ಸಂಪೂರ್ಣ ಸುಮಾರು 500-600 ಕಿಲೋಮೀಟರ್ಗಳವರೆಗೆ ಏನಾಗ್ತದೆ, ಕಾಳ್ಗಿಚ್ಚು ಬೆಂಕಿ ಹಚ್ಕೊಳ್ತದೆ, ಇಡೀ ಕಾಡಿಗೆ ಬೆಂಕಿ ಹಚ್ಕೊಳ್ತದೆ. ಇಡೀ ಕಾಡಿಗೆ ಬೆಂಕಿ ಹಚ್ಕೊಂಡಾಗ ಆ ಕಾಡಿನಲ್ಲಿರತಕ್ಕಂಥ ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗ ಎರಡೂ ಕೂಡ ನಾಶ ಆಗ್ತವೆ ಮಕ್ಕಳೇ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಅದನ್ನು ಕೂಡ, ಕಾಳ್ಗಿಚ್ಚಿನಿಂದಲೂ ಕೂಡ ನಾವು ಅರಣ್ಯ ನಾಶ ಆಗುತ್ತೆ ಅನ್ನೋದನ್ನು ನಾವು ಕಾಣ್ತೀವಿ. ಓಕೆ, ಸೊ ಅದಾದ ಮೇಲೆ 1950ರ ದಶಕದಲ್ಲಿ ಇದ್ದಂತಹ ಅರಣ್ಯದ ಪ್ರಮಾಣ, ಅವಾಗ ಸುಮಾರು 80ರಷ್ಟು ಅರಣ್ಯದ ಪ್ರಮಾಣ ಇತ್ತು. ನಮ್ಮ ಭಾರತದಲ್ಲಿ ಇಡೀ ಪ್ರಪಂಚಾದ್ಯಂತ 80ರಷ್ಟು ಅರಣ್ಯ ಸಮೃದ್ಧಿ ಅಂತ ನಾನು ಹೇಳ್ತೇನೆ, ಸಮೃದ್ಧಿಯಾಗಿತ್ತು. ಈಗ ಅದು 60% ಬಂದಿದೆ. ಅಂದರೆ ಸುಮಾರು 50, 60, 70 ವರ್ಷಗಳಲ್ಲಿ
20% ಶೇಕಡ 20 ಶೇಕಡ 30% ಅರಣ್ಯ ಸಂಪೂರ್ಣವಾಗಿ ಮಾನವನ ಕೈಗಾರಿಕೀಕರಣದಿಂದ, ಮಾನವನು ನಿರ್ಮಿಸತಕ್ಕಂತಹ ಡ್ಯಾಮ್ಗಳಿಂದ ಅಥವಾ ಮಾನವನು ತನಗೆ ಬೇಕಾಗಿರತಕ್ಕಂಥ ವ್ಯವಸಾಯವನ್ನು ಮಾಡಿಕೊಳ್ಳಲು ಬೇಕಾಗಿರತಕ್ಕಂತಹ ಜಾಗವನ್ನು ನಿರ್ದಿಷ್ಟತೆ ಮಾಡಿಕೊಂಡು ಕಾಡುಗಳನ್ನು ಕಡಿಯೋದ್ರಿಂದ ಇವತ್ತೇನಾಗಿದೆ ಶೇಕಡ 55ರಿಂದ 60% ಬಂದಿದೆ. 60 ಅರಣ್ಯಗಳ ಪ್ರಮಾಣ ನಮ್ಮ ಭಾರತದಲ್ಲಿ ಮತ್ತು ಇಡೀ ವಿಶ್ವ ಅನ್ನೋದಕ್ಕೆಲ್ಲ ಭೂಮಿಯಲ್ಲಿ ಕಾಡುಗಳ ಪ್ರಮಾಣ ಕಡಿಮೆ ಆಗ್ತದೆ. ಹಾಗಾದರೆ ಇಷ್ಟೆಲ್ಲ ಮಾಡಿ ಅರಣ್ಯಗಳನ್ನು ನಾಶ ಮಾಡ್ತಿದ್ದೀವಲ್ಲ, ಕಾರಣಗಳನ್ನು ತಿಳ್ಕೊಂಡ್ವಿ, ಪರಿಣಾಮಗಳು ಏನೇನು ಅನ್ನೋದನ್ನು ನೀವು ಕಣ್ಣಾರ ಇಲ್ಲಿ ನೀವು ಗಮನಿಸ್ತಾ ಇದ್ದೀರ. ಮಕ್ಕಳೇ, ಭೌಗೋಳಿಕವಾಗಿ ನಾವು ವಾತಾವರಣದ ಒಂದು ಪರಿಸ್ಥಿತಿಯನ್ನು ಅವಲೋಕಿಸಿದಾಗ, ಗಮನಿಸಿದಾಗ ಅರಣ್ಯ ನಾಶ ಪರಿಣಾಮಗಳೇನು ಅಂತ ನಾವು ನೋಡಿದಾಗ ಮೊಟ್ಟ ಮೊದಲಿಗೆ ನಮ್ಮ ಗಮನಕ್ಕೆ ಬರೋದು ಹಸಿರು ಮನೆ ಪರಿಣಾಮ. ಹಸಿರು ಮನೆ ಪರಿಣಾಮ, ಅರಣ್ಯ ನಾಶದಲ್ಲಿ ಪರಿಣಾಮದಲ್ಲಿ ಹಸಿರು ಮನೆ ಪರಿಣಾಮ, ಇದನ್ನ ಇಂಗ್ಲಿಷ್ನಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ. ಹಸಿರು ಮನೆ ಪರಿಣಾಮ ಏನಾಗುತ್ತೆ? ಹಸಿರು ಮನೆ ಪರಿಣಾಮ. ಹಾಗಾದ್ರೆ ಹಸಿರು ಮನೆ ಅಂದ್ರೆ ಏನು ಅಂತ ನಾವು ನೋಡ್ಕೊಂಡಾಗ, ಹಚ್ಚ ಹಸಿರಾಗಿರತಕ್ಕಂತಹ ಸಸ್ಯವರ್ಗಗಳು, ಸಸ್ಯ ಸಂಪತ್ತು ಇದ್ದಾಗ ಅವುಗಳನ್ನು ಕಡಿದು ಆ ಒಂದು ಬೃಹತ್ ಪ್ರದೇಶವನ್ನು ನಾಶ ಮಾಡಿ ನಾವು ಅದನ್ನು ನಗರೀಕರಣಗಳನ್ನಾಗಿ ಮಾಡಿದಾಗ, ಕೈಗಾರಿಕೀಕರಣ ಮಾಡಿದಾಗ, ಆ ನಗರೀಕರಣದ ಪ್ರಭಾವದಿಂದ ಮತ್ತು ಕೈಗಾರಿಕಾಕರಣದಿಂದ ಪ್ರಭಾವದಿಂದ ಏನಾಗ್ತದೆ, ಇಂಗಾಲದ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗ್ತದೆ. ಹಾಗಾದರೆ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೇಗೆ ಜಾಸ್ತಿ ಆಯಿತು ನೋಡಿ. ನಗರೀಕರಣ ಮಾಡಬೇಕಾದ್ರೆ, ಕೈಗಾರಿಕಾಕರಣ ಮಾಡಬೇಕಾದ್ರೆ ಏನಾಗ್ತದೆ, ನಾವು ಇಂಧನಗಳನ್ನು ಉಳಿಸ್ಬೇಕಾಗ್ತದೆ. ಆ ಇಂಧನಗಳನ್ನು ಉಳಿಸ್ಬೇಕಾಗ್ತದೆ. ಯಾವ್ಯಾವುದು? ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ಸೀಮೆ ಎಣ್ಣೆ ಇದೆ, ಕಲ್ಲಿದ್ದಲಿದೆ. ಹೀಗೆ ಸ್ವಾಭಾವಿಕವಾಗಿ ದೊರೆಯತಕ್ಕಂತಹ ಇಂಧನಗಳನ್ನು ನಾವೇನು ಮಾಡ್ತೀವಿ, ಹೆಚ್ಚಿನ ರೀತಿಯಲ್ಲಿ, ಹೆಚ್ಚಿನ ಪ್ರಮಾಣದಲ್ಲಿ ವಾಹನಗಳನ್ನು ಬಳಸಿ, ಯಂತ್ರಗಳನ್ನು ಬಳಸಿ ಅವುಗಳನ್ನು ಉಳಿಸುವಿಕೆ ಪ್ರಮಾಣ ಜಾಸ್ತಿ ಮಾಡಿದಾಗ ಈ ವಾತಾವರಣದಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿರಬೇಕಾದಂತಹ ಇಂಗಾಲದ ಡೈಆಕ್ಸೈಡ್ಗಿಂತ ಹೆಚ್ಚಿನ ಪ್ರಮಾಣದ ಇಂಗಾಲದ ಡೈಆಕ್ಸೈಡ್ ಏನಾಗ್ತದೆ, ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ಏನಾದರೂ ಜಾಸ್ತಿ ಆದರೆ ಏನಾಗ್ತದೆ, ಉಷ್ಣತೆ ಜಾಸ್ತಿ ಆಗ್ತದೆ. ಅರ್ಥ ಆಯ್ತಾ ಮಕ್ಕಳೇ? ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ಜಾಸ್ತಿ ಆಗುವುದರಿಂದ ಅದೇ ವಾತಾವರಣದ ಉಷ್ಣತೆ ಏನಾಗುತ್ತೆ, ಜಾಸ್ತಿ ಆಗ್ತದೆ. ಈ ರೀತಿ ಉಷ್ಣತೆ ಜಾಸ್ತಿ ಆಗುವುದನ್ನು ನಾವು ಹಸಿರುಮನೆ ಪರಿಣಾಮ ಅಂತ ಕರಿತೀವಿ. ಈ ಹಸಿರುಮನೆ ಪರಿಣಾಮದಿಂದ ಏನಾಗ್ತದೆ, ಹೆಚ್ಚಿನ ಒಂದು ಪ್ರಮಾಣದಲ್ಲಿ ವಾಯು ಮಾಲಿನ್ಯ ಉಂಟಾಗ್ತದೆ. ವಾಯು ಮಾಲಿನ್ಯದ ಉಂಟಾದಾಗ ಏನಾಗ್ತದೆ, ಸಸ್ಯಗಳ ಬೆಳವಣಿಗೆಯಲ್ಲಿ ನಾವು ಕುಂಠಿತತೆಯನ್ನು ಕಾಣೋದಕ್ಕೆ ಸಾಧ್ಯ. ಯಾಕೆಂದರೆ ಉಷ್ಣತೆ ಜಾಸ್ತಿ ಆದಾಗ ಒಂದು ನಿರ್ದಿಷ್ಟ ಉಷ್ಣತೆಗೆ, ವಾತಾವರಣಕ್ಕೆ ಹೊಂದಿಕೊಂಡಂತಹ ಸಸ್ಯಗಳು ಉಷ್ಣತೆ ಜಾಸ್ತಿ ಆದಾಗ ಅದಕ್ಕೆ ಒಗ್ಗಿಕೊಳ್ಳೋದು ಬಹಳ ಕಷ್ಟ. ಅವುಗಳ ಬೆಳವಣಿಗೆ, ಆ ಸಸ್ಯಗಳ ದೇಹದಲ್ಲಿ ನಡೆಯತಕ್ಕಂಥ ಜೀವರಾಸಾಯನಿಕ ಕ್ರಿಯೆಗಳೇನಿದೆ ಅದರಲ್ಲಿ ಬದಲಾವಣೆಗಳನ್ನು ಕಂಡು ಏರುಪೇರುಗಳಾಗುವುದನ್ನು ನಾವು ಕಾಣ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಮಾಲಿನ್ಯದ ಬಗ್ಗೆ ಆಮೇಲೆ ಹೆಚ್ಚಿನ ವಿವರಣೆ ಬೇರೆ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಒಂದು ಹಸಿರು ಮನೆ ಪರಿಣಾಮ, ಕಾಡುಗಳನ್ನು ಕಡಿಯೋದ್ರಿಂದ ಹಸಿರು ಮನೆ ಪರಿಣಾಮ ಉಂಟಾಗುತ್ತೆ ಅನ್ನೋದನ್ನ ಒಂದು ಅಂಶ ನಾವು ಗಮನದಲ್ಲಿ ಇಟ್ಕೋಬೇಕು. ಅದರ ಜೊತೆಗೆ ಆಮ್ಲಜನಕ ದೊರೆಯುವಿಕೆಯ ಪ್ರಮಾಣ ಕೂಡ ಸ್ವಲ್ಪ ಕಡಿಮೆ ಆಗ್ತದೆ. ನಮಗೆ ಆಮ್ಲಜನಕ ಉಸಿರಾಡಲು, ಪ್ರಾಣಿಗಳಿಗೆ ಉಸಿರಾಡಲು ಬೇಕಾಗಿರತಕ್ಕಂಥ ಆಮ್ಲಜನಕ ಯಥೇಚ್ಛವಾಗಿ ಸಿಗುವುದು ಸಮುದ್ರದಲ್ಲಿರತಕ್ಕಂಥ ಪಾಚಿ ಸಸ್ಯಗಳಿಂದ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆದಾಗ ಆ ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ಹೆಚ್ಚಿನ ಪ್ರಮಾಣದ ಆಮ್ಲಜನಕ ಬಿಡುಗಡೆ ಆಗ್ತದೆ. ಅರ್ಥ ಆಯ್ತು ಮಕ್ಕಳೇ? ಅದರ ಜೊತೆಗೆ ಭೂಮಿ ಮೇಲಿರತಕ್ಕಂಥ ಸಸ್ಯಗಳ ಪಾತ್ರನೂ ಕೂಡ ಇದೆ ಆಮ್ಲಜನಕವನ್ನು ನಿರ್ಧರಿಸುವಲ್ಲಿ, ಪ್ರಮಾಣವನ್ನು ನಿರ್ಧರಿಸುವಲ್ಲಿ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಪರಿಸರ ಮಾಲಿನ್ಯ ಉಂಟಾಗಿದೆ ಅಂದರೆ ಅಲ್ಲಿ ಆಮ್ಲಜನಕ ಕೊರತೆಯು ಕೂಡ ಉಂಟಾಗ್ತದೆ. ಅದಕ್ಕೆ ಮೂಲ ಕಾರಣ ಏನಾಗ್ತದೆ, ಅರಣ್ಯ ನಾಶ. ಸೊ ಅದು ಆಮ್ಲಜನಕದ ಕೊರತೆ ಉಂಟಾಗೋದು ಎರಡನೇ ಪರಿಣಾಮವಾದರೆ ಮಾಡಿದರೆ. ಸಸ್ಯಗಳ ಬೇರುಗಳಿಗೆ ಒಂದು ವಿಶಿಷ್ಟವಾದಂತಹ ಗುಣ ಇದೆ. ಸಸ್ಯ ಮತ್ತು ಮರಗಳ ಬೇರುಗಳಿಗೆ ಏನದು ವಿಶಿಷ್ಟ ಗುಣ? ಆ ಸಸ್ಯಗಳ ಬೇರುಗಳು ಮತ್ತು ಮರಗಳ ಬೇರುಗಳು ಏನು ಮಾಡ್ತದೆ, ಮಣ್ಣನ್ನು ಬಿಗಿಯಾಗಿ ಹಿಡಿದಿಟ್ಕೊಳ್ತದೆ. ಆ ಬಿಗಿಯಾಗಿ ಹಿಡಿದಿಟ್ಕೊಳ್ಳೋದ್ರಿಂದ ನೀರು ಎಷ್ಟೇ ಪ್ರಮಾಣದಲ್ಲಿ ಹರಿದರೂ ಕೂಡ ಅಲ್ಲಿ ಮಣ್ಣಿನ ಸವೆತ ಉಂಟಾಗೋದಿಲ್ಲ. ನದಿ ನೀರು ಹರಿಬೇಕಾದ್ರೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ನದಿಯ ನೀರು ವಿಶಾಲವಾಗಿ ಹರಿಯುತ್ತೆ. ಅದೇ ನೀವು ನದಿ ದಡದಲ್ಲಿರ್ತಕ್ಕಂಥ ಗಿಡ ಮರಗಳನ್ನು, ಅರಣ್ಯಗಳನ್ನು ನಾಶ ಮಾಡಿದಾಗ ಏನಾಗ್ತದೆ, ಆ ಒಂದು
ಪ್ರದೇಶದಲ್ಲಿ, ನದಿ ಹರಿಯುವ ಪ್ರದೇಶದಲ್ಲಿ, ಮಳೆ ಬಂದು ನೀರು ಹರಿಯುವ ಜಾಗದಲ್ಲಿ ಏನಾಗ್ತದೆ, ಮಣ್ಣಿನ ಸವೆತ ಉಂಟಾಗ್ತದೆ. ಮಣ್ಣಿನ ಸವೆತ, ಇದು ಮೂರನೇ ಪರಿಣಾಮ. ಮಣ್ಣಿನ ಸವೆತ ಉಂಟಾಗುವುದು ಕಾಡುಗಳನ್ನು ನಾಶ ಮಾಡೋದ್ರಿಂದ. ಇನ್ನು ಆ ಮಣ್ಣಿನ ಸವೆತ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಮರುಭೂಮೀಕರಣ. ಏನಿದು ಮರುಭೂಮೀಕರಣ ಅಂದರೆ, ಮಣ್ಣಿನ ಸವೆತ ಹೆಚ್ಚಾಗಿ 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 ಮಣ್ಣಿನಲ್ಲಿರುವ ಪೋಷಕಾಂಶಗಳೆಲ್ಲ ಹೋಗಿ ನೀರಿನೊಂದಿಗೆ ಸವೆದು ಹೋಗಿ ಮಣ್ಣಿನ ಸವೆತದಿಂದ ಅಲ್ಲಿ ಭೂಮಿ ಬರಡಾಗ್ತದೆ. ಅಲ್ಲಿ ಹುಲ್ಲು ಕೂಡ ಬೆಳೆಯೋದಿಲ್ಲ, ಸಸ್ಯಗಳು ಕೂಡ ಬೆಳೆಯೋದಿಲ್ಲ, ಮರಗಳಂತೂ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಸಂದರ್ಭದಲ್ಲಿ ಏನಾಗ್ತದೆ, ಬಂಜರು ಭೂಮಿ ಆಗ್ತದೆ. ಆ ಭೂಮಿಯ ಪ್ರದೇಶ ಬಂಜರು ಭೂಮಿಯಾಗಿ ಇನ್ನೊಂದು 200, 300, 400 ಅಥವಾ 1000 ವರ್ಷಗಳ ಕಾಲ ಸಮಯವನ್ನು ತೆಗೆದುಕೊಂಡಾಗ ಆ ಸಂಪೂರ್ಣ ಪ್ರದೇಶ ಮರುಭೂಮಿಯಾಗೋದಕ್ಕೆ ಕಾರಣ ಆಗ್ತದೆ. ಅದನ್ನು ನಾವು ಮರುಭೂಮೀಕರಣ ಅಂತಲೂ ಕೂಡ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಹೀಗೆ ಮರುಭೂಮೀಕರಣ ಉಂಟಾಗುವುದು ಕೂಡ ಅರಣ್ಯಗಳ ನಾಶದಿಂದ. ಇವತ್ತು ನಾವು ಅದರ ಅನುಭವವನ್ನು ನಾವು ಕಾಣ್ತಾ ಇದ್ದೇವೆ. ಮಳೆಯ ಪ್ರಮಾಣ ಕಡಿಮೆ ಆಗ್ತದೆ. ಅರಣ್ಯ ಪ್ರದೇಶ ಇಲ್ಲದೆ ಇದ್ದಾಗ ಅರಣ್ಯಗಳು ಏನು ಮಾಡ್ತವೆ ಅಂದರೆ, ಮಳೆಯ ಮೋಡಗಳನ್ನು ತಡೆದು ತಡೆದು ನಿಲ್ಲಿಸಿ ಮಳೆಯನ್ನು ಉಂಟು ಮಾಡ್ತೇವೆ. ಮಳೆ ಬರುವ ಹಾಗೆ ಮಾಡ್ತೇವೆ. ಸುಮಾರು 30 ಅಡಿ, 40 ಅಡಿ, 50 ಅಡಿ, 60 ಅಡಿ ಎತ್ತರದ ಬೆಳೆದಂತಹ ಮರಗಳೇನಾಗ್ತದೆ, ಮಳೆಯ ಮೋಡಗಳನ್ನು ತಡೀತವೆ. ಮಳೆಗಾಲದಲ್ಲಿ ತಡೆದು ಅಲ್ಲಿ ಯಥೇಚ್ಛವಾಗಿ ಮಳೆ ಬರುವ ಹಾಗೆ ಮಾಡ್ತವೆ. ಅರ್ಥ ಆಯ್ತಾ? ಸೊ ಆ ರೀತಿ ಅರಣ್ಯಗಳೇ ಇಲ್ಲ ಅಂದಾಗ ಇನ್ನು ಮಳೆಯನ್ನು ಎಲ್ಲಿಂದ ಕಾಣಬೇಕು ಮಕ್ಕಳೇ? ಹಾಗಾಗಿ ಮಳೆಯ ಪ್ರಮಾಣವೂ ಕೂಡ ಕುಂಠಿತಗೊಳ್ಳುತ್ತೆ. ಬರ್ತಾ 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 ಮಳೆಯ ಪ್ರಮಾಣವೂ ಕೂಡ ಏನಾಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇದು ಇನ್ನೊಂದು ಪರಿಣಾಮ. ಅದರ ಜೊತೆಗೆ ಸ್ವಾಭಾವಿಕವಾಗಿ ನಾವು ನೋಡತಕ್ಕಂತಹ ಪ್ರಾಣಿ ವರ್ಗ ಮತ್ತು ಸಸ್ಯ ವರ್ಗಗಳು ಏನಾಗ್ತಾ ಇದೆ, ಈ ಅರಣ್ಯ ನಾಶದಿಂದ ಕಣ್ಮರೆ ಆಗ್ತದೆ. ಬೃಹತ್ತಾಗಿರತಕ್ಕಂತಹ ಮರಗಳಾಗಿರ್ಬೋದು, ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಸಸ್ಯಗಳಾಗಿರ್ಬೋದು, ಅಥವಾ ಕಾಡಿನ ಸಂಪತ್ತಲ್ಲಿ ಪ್ರಾಣಿಗಳಾಗಿರ್ಬೋದು, ಕಾಡು ಪ್ರಾಣಿಗಳಿರ್ಬೋದು, ವಿಶಿಷ್ಟ ರೀತಿಯ ಕಾಡು ಪ್ರಾಣಿಗಳಾಗಿರ್ಬೋದು, ಈ ಎಲ್ಲ ಪ್ರಾಣಿಗಳನ್ನು ನಾವು ಏನಾಗ್ತೇವೆ, ನಮ್ಮ ಕಣ್ಣಿಂದ ದೂರ ಮಾಡ್ಕೊಳ್ತಾ ಇದ್ದೇವೆ. ಹೌದು, ನಿಮ್ಮ ಪೂರ್ವಿಕರನ್ನು ನೀವು ಕೇಳಿದ್ರೆ ಏನು ಹೇಳ್ತಾರೆ, ಚಿರತೆ, ಸಾರಂಗ, ಕಡವೆ, ಜಿಂಕೆ ಇವುಗಳನ್ನು ಯಥೇಚ್ಛವಾಗಿ ನೋಡೋರು ಕಾಡಿಗೆ ಹೋದಾಗ. ಆದರೆ ನಾವು ಇವಾಗ ಅವುಗಳನ್ನು ಕೂಡ ಕಣ್ಣಿನಿಂದ ನೋಡೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಇವತ್ತು ಅವುಗಳ ಸಂಖ್ಯೆ ಏನಾಗ್ತದೆ, ಕಡಿಮೆ ಆಗ್ತಾ ಇದೆ, ನಶಿಸಿ ಹೋಗ್ತಾ ಇದೆ. ಸಾಮಾನ್ಯ ಪ್ರಾಣಿಗಳ, ಕಾಡಿನಲ್ಲಿ ವಾಸ ಮಾಡತಕ್ಕಂತಹ ಸಾಮಾನ್ಯ ಪ್ರಾಣಿಗಳ ವಂಶಗಳೇ ಏನಾಗ್ತಾ ಇದೆ, ನಿರ್ವಂಶ ಆಗ್ತಾ ಇದೆ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾಗಿ ಕಾಡಿನ ಸಂಪತ್ತಿನಲ್ಲಿ ಒಂದಾಗಿರತಕ್ಕಂಥ ಕಾಡು ಪ್ರಾಣಿಗಳನ್ನು ಕೂಡ ನಾವು ಕಾಣೋದು ಬಹಳ ಕಷ್ಟ ಆಗಿದೆ. ಅವು ಕಣ್ಮರೆ ಆಗ್ತಾ ಇದ್ದಾವೆ. ಇವತ್ತು ನಾವು ಹುಲಿಗಳನ್ನು ನೋಡುವುದು ಕಷ್ಟ. ಸಿಂಹಗಳನ್ನಂತೂ ಕನಸು. ನಮ್ಮ ಕರ್ನಾಟಕದಲ್ಲಿ ಸಿಂಹಗಳಿಲ್ವೇ ಇಲ್ಲ. ಏನಾಗಿದೆ, ಇವಾಗ ನಾವು ಸಿಂಹ ನೋಡಬೇಕು ಅಂದರೆ ಝೂಗೆ ಹೋಗಬೇಕಾಗಿದೆ. ಅರ್ಥಲ್ಲ, ಮೃಗಾಲಯಕ್ಕೆ ಹೋಗಿ ಮೃಗಾಲಯದಲ್ಲಿ ನಾವು ಈ ಗೋರಿಲ್ಲಾ, ಚಿಂಪಾಂಜಿ, ಜಿರಾಫೆ ಮತ್ತು ಸಿಂಹಗಳನ್ನು ನಾವು ನೋಡುವಂಥ ಪರಿಸ್ಥಿತಿ ನಮಗೆ ಎದುರಾಗಿದೆ ಮಕ್ಕಳೇ. ಸೊ ಇದಕ್ಕೆಲ್ಲ ಕಾರಣ ಏನಂತ ಕರಿತೀವಿ, ಅರಣ್ಯ ನಾಶ ಮತ್ತು ಅದರ ಪರಿಣಾಮದಿಂದ ಪ್ರಕೃತಿ ವಿಕೋಪಗಳು ದಿನೇ ಏನಾಗ್ತಾ ಹೋಗ್ತಾ ಇದೆ, ಹೆಚ್ಚುತ್ತಾ ಹೋಗ್ತಾ ಇದೆ. ಇಷ್ಟೆಲ್ಲ ಪರಿಣಾಮಗಳನ್ನು ನಾವು ಅನುಭವಿಸ್ತಾ ಇದೀವಲ್ಲ ಸರ್, ಯಾರು ಏನು ಕ್ರಮಗಳನ್ನು ಕೈಗೊಂಡಿಲ್ವ ಅಂತ ನೀವು ಕೇಳ್ಬೋದು. ಇಲ್ಲ, ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಮತ್ತು ರಾಷ್ಟ್ರ ಅಂದರೆ ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಕೆಲವು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಮೂಲತಃವಾಗಿ ಏನು ಮಾಡಿದರೆ, 3 ರೀತಿಯ ಪ್ರದೇಶಗಳನ್ನು ಜೀವಿಗಳ ರಕ್ಷಣೆಗೆ ವಿಂಗಡಣೆ ಮಾಡಿದ್ದಾರೆ. ಮೊದಲನೆಯದು ಮೀಸಲು ಜೀವಿಗಳು ವಾಸಿಸುವ ಬೃಹತ್ ಪ್ರದೇಶವನ್ನು, ಸುಮಾರು 5,000, 6,000, 8,000 ಕಿಲೋಮೀಟರ್ಗಳಷ್ಟು ಪ್ರದೇಶ ಏನಿದೆ, ಆ ಪ್ರದೇಶವನ್ನು ಏನಾಗಿದೆ ಸರ್ಕಾರ ಮೀಸಲು ಜೀವಿಗೋಳ ಅಂತ, ಬಯೋಸ್ಫಿಯರ್, ರಿಸರ್ವ್ಡ್ ಬಯೋಸ್ಫಿಯರ್ ಅಂತ ಮಾಡಿದೆ. ಅಲ್ಲಿ ಏನಂದ್ರೆ ಮೀಸಲು ಜೀವಿಗಳು ಆ ಪ್ರದೇಶದಲ್ಲಿರತಕ್ಕಂತಹ ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು ಜೊತೆಗೆ ಮನುಷ್ಯರನ್ನು ಸೇರಿ, ಬುಡಕಟ್ಟು ಜನಾಂಗ ಅಂತ ನಾವೇನು ಕರಿತೀವಲ್ಲ, ಅಂತಹ ಬುಡಕಟ್ಟು ಜನಾಂಗದವರನ್ನು ಎಲ್ಲರನ್ನೂ ಸೇರಿ ಅವರನ್ನ ಸಂರಕ್ಷಣೆ ಮಾಡುವುದು. ಅಲ್ಲಿ ಯಾವುದೇ ರೀತಿಯಾದಂತಹ ಕಾನೂನು ಬಾಹಿರ ಅಥವಾ ಮೀಸಲು ಜೀವಿಗಳಲ್ಲಿ ಜೀವಿಗಳಿಗೆ ತೊಂದರೆಯಾಗತಕ್ಕಂತಹ ಕಾರ್ಯಗಳನ್ನು ಯಾರೂ ಕೂಡ ಮಾಡಬಾರದು.
ಜೀವಿಗಳನ್ನು ಕೊಲ್ಲುವುದಾಗಲಿ, ಬೇಟೆಯಾಡುವುದಾಗಲಿ, ಯಾವುದೇ, ಆಮೇಲೆ ಮರಗಳನ್ನು ಕಡಿಯುವುದಾಗಲಿ, ಕೊಂಬೆಗಳನ್ನು ಮುರಿಯುವುದಾಗಲಿ, ಯಾವುದೇ ರೀತಿಯಾದಂತಹ ಕಾರ್ಯವನ್ನು ಆ ಒಂದು ಮೀಸಲು ಜೀವಿಗೊಳದಲ್ಲಿ ಮಾಡಬಾರದು. ಇದೊಂದು ಬೃಹತ್ ಪ್ರದೇಶ, ಮಾಡಬಾರದು. ಅಂಥದ್ದೇನಾದರೂ ಕಂಡು ಬಂದರೆ ಕಾನೂನಿನ ಪ್ರಕಾರ ಅದು ತಪ್ಪು ಅಂತ ಹೇಳಿ ಅವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆಗೆ ಒಳಗಾಗ್ತದೆ. ಅದಲ್ಲ, ಅಂತಹ ಮೀಸಲು ಜೀವಿಗೊಳದಲ್ಲಿ ನಮ್ಮ ಭಾರತದಲ್ಲಿ ತುಂಬಾ ಇದಾವೆ. ಸುಮಾರು ಒಂದು 18-20 ಮೀಸಲು ಜೀವಿಗಳಿವೆ. ಅಲ್ಲಿ ಕೆಲವೊಂದನ್ನು ಮಾತ್ರ ಪಂಚಮುಡಿ ಮಹಾರಾಷ್ಟ್ರದಲ್ಲಿ, ಇನ್ನು ನಿಕೋಬಾರ್, ಗ್ರೇಟ್ ನಿಕೋಬಾರ್ ಮತ್ತು ದ್ವೀಪಗಳು, ನಾವು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಅಂತ ಹೇಳಿ ಕರಿತೀವಿ. ಅದೇ ರೀತಿ ಅಗಸ್ತ್ಯ ಮಲೈ ಎಂಬುದು ಕರ್ನಾಟಕ, ಕೇರಳ ಮತ್ತು ತಮಿಳುನಾಡುಗಳನ್ನು ಸೇರಿಸಿ 3 ರಾಜ್ಯಗಳನ್ನು ಸೇರಿಸಿ ಒಂದು ನಿರ್ದಿಷ್ಟವಾದ ಅರಣ್ಯ ಪ್ರದೇಶವನ್ನು ನಿರ್ಧಾರ ಮಾಡಿ ಜೀವಿಗೋಳವನ್ನು ರೂಪಿಸಿದ್ದಾರೆ. ಸೊ ಇವು ಮೀಸಲು ಜೀವಿಗೋಳದಲ್ಲಿ ನಾನಾ ರೀತಿಯಾದಂತಹ ಪಕ್ಷಿಗಳು, ಪ್ರಾಣಿಗಳು, ಜೊತೆಗೆ ಸಸ್ಯಗಳನ್ನು ನಾವು ಏನು ಕಾಣ್ತೀವಿ, ಆ ಸಸ್ಯಗಳ, ಪ್ರಾಣಿಗಳು, ಪಕ್ಷಿಗಳ ರಕ್ಷಣೆಯನ್ನು ಮಾಡುವುದು ನಮ್ಮ ಕರ್ತವ್ಯ ಆಗಿರ್ತದೆ ಮಕ್ಕಳೇ. ಸೊ ಹಾಗಾಗಿ ಇಂತಹ ಮೀಸಲು ಜೀವಿಗೋಳದಲ್ಲಿ ನಾನಾ ರೀತಿಯಾದಂತಹ ಅಳಿವಿನಂಚಿನಲ್ಲಿರತಕ್ಕಂತಹ ಸಸ್ಯಗಳಾಗಿರ್ಬೋದು, ಅಥವಾ ನಶಿಸಿ ಹೋಗುತ್ತಿರತಕ್ಕಂತಹ ಪ್ರಾಣಿ ವಂಶಗಳಾಗಿರ್ಬೋದು, ಸಸ್ಯ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಇವುಗಳನ್ನ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಭಾರತ ಸರ್ಕಾರವು ಮೀಸಲು ಜೀವಿಗೋಳವನ್ನ ರೂಪಿಸಿದೆ. ಅಲ್ಲಿ ಯಾವುದೇ ರೀತಿಯಾದಂತಹ ಅರಣ್ಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳನ್ನು, ಪ್ರಾಣಿಗಳನ್ನು ಕಡಿಯುವುದಾಗಲಿ, ಪ್ರಾಣಿಗಳನ್ನು ನಾಶ ಮಾಡೋದಾಗಲಿ, ಪ್ರಾಣಿಗಳನ್ನು ಬೇಟೆಯಾಡುವುದಾಗಲಿ, ಮರಗಳನ್ನು ಕಡಿಯೋದಾಗಲಿ ಏನು ಕೂಡ ಮಾಡಬಾರದು. ಸೊ ಆ ಮೀಸಲು ಜೀವಿಗಳ ನಂತರ ಇನ್ನೂ ಸಂರಕ್ಷಣೆ ಹೆಚ್ಚಿಗೆ ಆಗಬೇಕು ಅಂತ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಉದ್ಯಾನಗಳನ್ನು ರೂಪಿಸಿದೆ. ಅಂತಹ ರಾಷ್ಟ್ರೀಯ ಉದ್ಯಾನಗಳಲ್ಲಿ ಸಾತ್ಪುರ ಎಂಬ ರಾಷ್ಟ್ರೀಯ ಉದ್ಯಾನವನ್ನ ಮೊದಲನೆಯದು. ಅದಾದ್ಮೇಲೆ ನಮ್ಮ ಕರ್ನಾಟಕದಲ್ಲಿ ಬಂಡೀಪುರ ಮತ್ತು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನಗಳಿವೆ. ಮತ್ತೆ ಗುಜರಾತ್ ಹೋದ್ರೆ ಗೀರ್ ರಾಷ್ಟ್ರೀಯ ಉದ್ಯಾನ, ಇಲ್ಲಿ ನಾವು ಸಿಂಹವನ್ನು ಕಾಣ್ತೀವಿ. ಇನ್ನು ಬನ್ನೇರುಘಟ್ಟ, ಬಂಡೀಪುರಗಳಲ್ಲಿ ನಾವು ಆನೆಗಳನ್ನ ಕಾಣ್ತೀವಿ, ರಕ್ಷಣೆ ಮಾಡ್ಕೊಂಡಿರ್ತಕ್ಕಂತಹ ಆನೆಗಳನ್ನು ನಾವು ಕಾಣ್ತೀವಿ. ಅದರ ಜೊತೆಗೆ ಗಂಗೋತ್ರಿ, ಉತ್ತರ ಪ್ರದೇಶ ಹಿಮಾಲಯ ಪರ್ವತ ಪ್ರದೇಶಗಳಲ್ಲಿ ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ, ರಾಜಸ್ಥಾನದಲ್ಲಿ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ಕಾಣ್ತೀವಿ. ಕೆಲವು ಉದ್ಯಾನಗಳಲ್ಲಿ ಏನಾಗಿದೆ ಅಂದರೆ, ಈ ನಮ್ಮ ಭಾರತಕ್ಕೆ ಮೂಲತಃವಾಗಿ ಹುಲಿ ಮತ್ತು ಆನೆಗಳನ್ನು ಸಂರಕ್ಷಣೆ ಮಾಡತಕ್ಕಂತಹ ಪರಿಸ್ಥಿತಿ ಬಂದಿದೆ ಇವತ್ತಿಗೆಂದ್ರೆ ಅವುಗಳ ಸಂಖ್ಯೆ ಬರ್ತಾ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಹುಲಿ ಯೋಜನೆಯನ್ನ ರೂಪಿಸಿದೆ ನಮ್ಮ ಕರ್ನಾಟಕ ಸರ್ಕಾರವು ಕೂಡ, ಭಾರತ ಸರ್ಕಾರವು ಕೂಡ ಪ್ಲಾನ್ ಮಾಡಿ ಹುಲಿ ಯೋಜನೆಯನ್ನು ರೂಪಿಸಿದೆ. ಅಂತಹ ಹುಲಿ ಯೋಜನೆಯನ್ನ ಹುಲಿಗಳು ಎಲ್ಲೆಲ್ಲಿ ಸ್ವಾಭಾವಿಕವಾಗಿ ಬೆಳೀತವೋ, ಸ್ವಾಭಾವಿಕವಾಗಿರ್ತವೋ, ಅಲ್ಲಿ ಯಾವುದೇ ತೊಂದರೆ ಇಲ್ಲದ ಹಾಗೆ ಹುಲಿಗಳನ್ನು ಸಂರಕ್ಷಣಾ ಪ್ರದೇಶಗಳನ್ನಾಗಿ ಮಾಡಿದರೆ ನಾವು ಅದನ್ನು ಇವತ್ತು ಬಂಡೀಪುರಗಳಲ್ಲಿ ನಾವು ಕಾಣಬಹುದು, ಬಂಡೀಪುರದಲ್ಲಿ ಮತ್ತು ಬನ್ನೇರುಘಟ್ಟಗಳಲ್ಲಿ ನಾವು ಕಾಣಬಹುದು. ಅರ್ಥ ಆಯ್ತಾ ಮಕ್ಕಳೇ? ಸೊ ಹಾಗಾಗಿ ರಾಷ್ಟ್ರೀಯ ಉದ್ಯಾನವನ ಏನಿದೆ ಅಥವಾ ಉದ್ಯಾನವನಿದೆ ಅವುಗಳ ಸಂರಕ್ಷಣೆ ಮಾಡುವುದು ಕೂಡ ನಮ್ಮ ಕರ್ತವ್ಯ ಎಂದು. ಅಲ್ಲೂ ಕೂಡ ಏನಾಗಿದೆ, ಅತ್ಯಂತ ಚಿಕ್ಕ ಪ್ರದೇಶ, ಮೀಸಲು ಜೀವಿಗೋಳಕ್ಕೆ ಹೋಲಿಸಿಕೊಂಡರೆ ರಾಷ್ಟ್ರೀಯ ಉದ್ಯಾನವನಗಳು ಚಿಕ್ಕ ಪ್ರದೇಶ. ಇದು ಸುಮಾರು 5,000ರಿಂದ 8,000 ಕಿಲೋಮೀಟರ್ಗಳು, ಸ್ಕ್ವೇರ್ ಕಿಲೋಮೀಟರ್ಗಳ ಬೃಹತ್ ಪ್ರದೇಶ. ಆ ಬೃಹತ್ ಪ್ರದೇಶದ ಒಳಗಡೆ ಅತ್ಯಂತ ಕಡಿಮೆ ಪ್ರದೇಶವನ್ನು ನಾವು ರಾಷ್ಟ್ರೀಯ ಉದ್ಯಾನ ಅಂತ ಕರಿತೀವಿ. ಇಂತಹ ರಾಷ್ಟ್ರೀಯ ಉದ್ಯಾನಗಳು ಪ್ರತಿ ರಾಜ್ಯದಲ್ಲೂ ಇದ್ದಾವೆ, ಪ್ರತಿ ರಾಜ್ಯದಲ್ಲಿ. ಸೊ ಅದ್ರ ಜೊತೆಗೆ ಇನ್ನೊಂದು ವನ್ಯಜೀವಿ ಧಾಮ, ಅತ್ಯಂತ ರಾಷ್ಟ್ರೀಯ ಉದ್ಯಾನಕ್ಕಿಂತ ವನ್ಯಜೀವಿ ಧಾಮ ಒಂದು ಕೆಲವೇ ಕಿಲೋಮೀಟರ್ಗಳಲ್ಲಿ ಇರತಕ್ಕಂತಹ ಪ್ರದೇಶವನ್ನು, ಅಲ್ಲಿ ನಾವು ಪಕ್ಷಿಗಳ ರಕ್ಷಣೆಯನ್ನು ಮಾಡ್ಬೋದು, ಪ್ರಾಣಿಗಳ ರಕ್ಷಣೆಯನ್ನಾದರೂ ಮಾಡ್ಬೋದು, ಆಮೇಲೆ ನೀರಿನಲ್ಲಿ ಇರತಕ್ಕಂತಹ ಸಸ್ಯ ಮತ್ತು ಪ್ರಾಣಿ ಸಂಪತ್ತನ್ನು ರಕ್ಷಣೆ ಮಾಡ್ಬೋದು. ಅದರ ಜೊತೆಗೆ ಬೆಟ್ಟ, ಗುಡ್ಡ, ಗಾಡುಗಳು ಏನು ಜಾಗಗಳಿರ್ತವೆ, ಒಂದು ನಿರ್ದಿಷ್ಟ ಅತ್ಯಂತ ಕೆಲವೇ ಕಿಲೋಮೀಟರ್, ಸುಮಾರು 5ರಿಂದ 6 ಕಿಲೋಮೀಟರ್ಗಳು ಅಥವಾ 10 ಕಿಲೋಮೀಟರ್ಗಳ ಅಂತರದಲ್ಲಿ ನಾವೇನು ಮಾಡ್ತೀವಿ, ವನ್ಯಜೀವಿ ಧಾಮವನ್ನು ನಾವು ಕಾಣ್ತೀವಿ. ಸೊ ಅಂತರದಲ್ಲಿ ನಮ್ಮ ಕರ್ನಾಟಕದನ್ನು ಮಾತ್ರ ನಾನು ಹೇಳಿದೆ, ಯಾಕೆಂದರೆ ನಮ್ಮ ಭಾರತದಲ್ಲಿ 100 ವನ್ಯಜೀವಿಗಳ ಧಾಮ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ ನೋಡಿದಾಗ ಕಾವೇರಿ ನಿಸರ್ಗಧಾಮ ಅಥವಾ ಕಾವೇರಿ ವನ್ಯಧಾಮ ಅಂತ ಕರಿತೀವಿ, ದಾಂಡೇಲಿ ವನ್ಯಜೀವಿ ಧಾಮ, ಭದ್ರಾ ವನ್ಯಜೀವಿ ಧಾಮ, ನಮ್ಮ ಚಿತ್ರದುರ್ಗದಲ್ಲಿರತಕ್ಕಂಥ ಜೋಗಿಮಟ್ಟಿ ಮತ್ತು ಮೈಸೂರಿನ ಹತ್ತಿರ ಬರತಕ್ಕಂಥ ರಂಗನತಿಟ್ಟು ಮತ್ತು ಬಿಳಿಗಿರಿ ರಂಗನ ಬೆಟ್ಟ ಇನ್ನು ಹೆಚ್ಚಾಗಿದ್ದಾವೆ. ತುಂಬ ಇಂಪಾರ್ಟೆಂಟ್ ಆಗಿರೋ ಮಾತ್ರ ನಾನು ತೆಗೆದುಕೊಂಡಿದ್ದೀನಿ. ಅರ್ಥ ಆಯ್ತಾ ಮಕ್ಕಳೇ? ಹೀಗೆ ಇಂತೆಲ್ಲ ಜಾಗಗಳಲ್ಲಿ ಪ್ರಾಣಿ ಸಂಪತ್ತು, ಸಸ್ಯ ಸಂಪತ್ತನ್ನ ಸಂರಕ್ಷಣೆಗೋಸ್ಕರ ನಾವು ಏನ್ ಮಾಡ್ಕೊಂಡಿದ್ದೀವಿ, ರಿಸರ್ವ್ ಆಗಿ
ಸರ್ಕಾರದಿಂದಲೇ ಯಾವುದೇ ರೀತಿಯಾದಂತಹ ಕಾನೂನು ಬಾಹಿರ ಸಸ್ಯ ಕಡಿಯುವುದಾಗಲಿ, ಪ್ರಾಣಿಗಳನ್ನು ಕೊಲ್ಲುವುದಾಗಲಿ, ಆ ಚಟುವಟಿಕೆಗಳು, ಬೇಟೆಯಾಡುವುದಾಗಲಿ, ಆ ಚಟುವಟಿಕೆಗಳು ನಡೀಬಾರ್ದು ಅಥವಾ ಇಂತಹ ಪ್ರದೇಶಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಸೊ ಯಾಕೆ ನಾವು ಇಷ್ಟೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕು ಅಂತ ಪ್ರಶ್ನೆ ಉದ್ಭವ ಆಗ್ತದೆ. ನಾವು ಏಕೆ ಮೀಸಲು ಜೀವಿಗೋಳವನ್ನು ರೂಪಿಸಬೇಕು, ಅದನ್ನು ರಕ್ಷಣೆ ಮಾಡಬೇಕು, ರಾಷ್ಟ್ರೀಯ ಉದ್ಯಾನವನ್ನು ಯಾಕೆ ರಕ್ಷಣೆ ಮಾಡಬೇಕು, ವನ್ಯಜೀವಿ ಧಾಮದಲ್ಲಿ ನಾವು ಯಾಕೆ ಪ್ರಾಣಿಗಳನ್ನು ಬೇಟೆಯಾಡೋದೆಲ್ಲ ನಿಲ್ಲಿಸಬೇಕು. ಏನಾಗ್ತಾ ಇದೆ ಅಂದರೆ ಮಾನವನ ಅತಿರೇಕವಾದ ಚಟುವಟಿಕೆಗಳಿಂದ ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು ಇವತ್ತು ಕಣ್ಮರೆಯಾಗ್ತಾ ಇದೆ. ಈ ರೀತಿ ಕಣ್ಮರೆ ಆಗ್ತಾ ಇರೋದ್ರಿಂದ ನಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಮುಂದೊಂದು ದಿನ ನಾವು ಕಣ್ಣಿನ ಮುಂದೆ ನೋಡತಕ್ಕಂಥ ಕೆಲವು ಪ್ರಾಣಿಗಳು ಮುಂದೆ ಇರೋದಿಲ್ಲ. ಇಲ್ಲ, ಅವು ಸಂಪೂರ್ಣವಾಗಿ ಕಣ್ಮರೆ ಆಗೋಗ್ಬಿಡ್ತವೆ, ನಶಿಸಿ ಹೋಗ್ತವೆ. ಅಂತಹ ಜೀವಿಗಳನ್ನು ನಾವೇಳ್ತೇವೆ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳು ಮತ್ತು ಸಸ್ಯಗಳು ಅಂತ ಕರಿತೀವಿ. ಈ ಅಳಿವಿನಂಚಿನಲ್ಲಿರತಕ್ಕಂತಹ ಪ್ರಾಣಿಗಳು ಮತ್ತು ಸಸ್ಯಗಳು ಕೆಲವು ಏನಾಗಿದೆ ನಮಗೆ ಅತ್ಯವಶ್ಯಕ, ನಮಗೆ ಬೇಕೇ ಬೇಕು, ಅತ್ಯವಶ್ಯಕ. ಅಂತಹ ಜೀವಿಗಳನ್ನು ನಾವು ಉಳಿಸ್ಕೋಬೇಕು. ಹೇಗೆ ಸಾಧ್ಯ ಅಂತ ನಾವು ನೋಡಿದಾಗ ಅವುಗಳ ಸಂತತಿಗಳನ್ನು ಕೃತಕವಾಗಿ ಅವುಗಳನ್ನು ಸೆರೆ ಹಿಡಿದು ಅವುಗಳ ಸಂತತಿಯನ್ನು ಮಾಡಿ, ಸಂತಾನೋತ್ಪತ್ತಿ ಮಾಡಿ, ಮತ್ತೆ ಅವುಗಳನ್ನು ನಾವೇನು ಮಾಡಬೇಕು, ಅವು ತಮ್ಮ ಸ್ವಾಭಾವಿಕ ಪ್ರದೇಶದಲ್ಲಿ ಎಲ್ಲಿ ಬೆಳಿಬೇಕು ಅಲ್ಲಿ ಅವುಗಳನ್ನು ಬಿಡತಕ್ಕಂಥ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಅಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಕೃತಕವಾಗಿ ಗರ್ಭಧಾರಣೆಯನ್ನು ನಡೆಸಿ ಅಳಿವಿನಂಚಿನಲ್ಲಿರತಕ್ಕಂತಹ ಪ್ರಾಣಿಗಳನ್ನು ಸೆರೆ ಹಿಡಿದು ಕೃತಕವಾಗಿ ಗರ್ಭಧಾರಣೆ ಮಾಡಿಸಿ ಅವುಗಳಿಂದ ಮರಿಗಳನ್ನು ಪಡೆದು ಆ ಮರಿಗಳು ಮತ್ತು ತಾಯಿಯನ್ನು ವಾಪಸ್ ಅರಣ್ಯಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಬಿಡ್ತಾ ಇದ್ದೀವಿ. ಯಾಕೆಂದರೆ ನಮಗೆ ಆ ಅಳಿವಿನಂಚಿನಿರತಕ್ಕಂಥ ಪ್ರಭೇದಗಳು ಬೇಕು. ಹಾಗಾದರೆ ಇಡೀ ನಮ್ಮ ಭಾರತಾದ್ಯಂತ ನಾವು ನೋಡಿದಾಗ ಕೆಲವು ಪ್ರಾಣಿಗಳು ಅಳಿವಿನಂಚಿನಲ್ಲಿವೆ. ಸೊ ನೋಡಿದಾಗ ಏಷ್ಯಾದ ಸಿಂಹ ನೋಡಿ, ಗೀರ್ ಅರಣ್ಯದಲ್ಲಿ ಮಾತ್ರ ನಾವು ಸಿಂಹವನ್ನು ಕಾಣೋದು, ಅದು ಅಳಿವಿನಂಚಿನಲ್ಲಿದೆ. ಆದಷ್ಟು ನಾವು ಅದನ್ನು ರಕ್ಷಣೆ ಮಾಡ್ಕೊಂಡು ಹೋಗೋದು ನಮ್ಮ ಕರ್ತವ್ಯವಾಗಿದೆ. ಏಷ್ಯಾದ ಸಿಂಹ, ಬಂಗಾಳದ ಹುಲಿ, ಅದರಲ್ಲೂ ಬಿಳಿ ಹುಲಿ ಅಂತ ಬರ್ತದೆ. ಬಿಳಿ ಹುಲಿ ಪಟ್ಟೆಗಳಿರ್ತದೆ, ಅಂದರೆ ಸಾಮಾನ್ಯ ಅದು ಕೂಡ ಕಣ್ಮರೆ ಆಗತಕ್ಕಂಥ ಚಾನ್ಸಸ್ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಹಿಮದಲ್ಲಿ ಇರತಕ್ಕಂಥ ಚಿರತೆ, ಆಮೇಲೆ ನೀಲಗಿರಿ ಅರಣ್ಯಗಳಲ್ಲಿ ಕಂಡುಬರತಕ್ಕಂಥ ಒಂದು ರೀತಿಯ ಮೇಕೆ ಅದನ್ನು ತಾಹರ್ ಅಂತ ಕರಿತೀವಿ. ನೀಲಗಿರಿ ತಾಹರ್ ಅನ್ನೋದು, ಕಾಶ್ಮೀರದಲ್ಲಿ ಕಂಡುಬರತಕ್ಕಂಥ ಕೆಂಪು ಸಾರಂಗ, ಆಮೇಲೆ ಕಪ್ಪು ಕಡವೆ, ಬ್ಲ್ಯಾಕ್ ಬಗ್ ಅಂತ ಕರಿತೀವಿ, ಕಪ್ಪು ಕಡವೆ, ಆಮೇಲೆ ಒಂದು ಕೊಂಬಿನ ರೈನು, ಗೇಂಡಾಮೃಗ ಅಂತ ಏನು ಕರಿತೀವಿ, ಒಂದೇ ಒಂದು ಕೊಂಬಿರತಕ್ಕಂಥದ್ದು ರೈನು, ಗೇಂಡಾಮೃಗ, ಕೃಷ್ಣ ಮೃಗ, ಆಮೇಲೆ ಆನೆಗಳು, ಎಸ್ಪೆಷಲಿ ಆನೆಗಳ ಸಂಖ್ಯೆ ಕಡಿಮೆ ಆಗ್ತದೆ. ಆನೆ, ಆಮೇಲೆ ಒಂದು ರೀತಿಯಾದಂಥ ಹೆಬ್ಬಾವುಗಳು, ನಮ್ಮ ಪ್ರದೇಶದಲ್ಲಿ ಕಂಡುಬರತಕ್ಕಂಥ ಪ್ರಭಾವ, ಚಿಗರೆ, ಸಾರಂಗ, ಜಿಂಕೆ, ಹೀಗೆ ಕೆಲವಾರು ಪ್ರಾಣಿಗಳು ಮತ್ತು ಕೆಲವು ಪಕ್ಷಿಗಳು ಕೂಡ ಏನಾಗ್ತದೆ, ಒಂದು ರೀತಿಯ ಕೊಕ್ಕರೆಗಳಾಗಿರ್ಬೋದು ಅಥವಾ ಒಂದು ರೀತಿಯ ಗಿಣಿಗಳಲ್ಲಿ ನಾನಾ ರೀತಿಯ ಬಣ್ಣದ ಗಿಣಿಗಳಿವೆ. ಆ ಕೆಲವು ಬಣ್ಣದ ಗಿಣಿಗಳು, ಆಮೇಲೆ ಕಾಡು ಬೆಕ್ಕುಗಳು, ಕಾಡು ನಾಯಿ, ಕಾಡೆಮ್ಮೆ ಇವೆಲ್ಲವೂ ಕೂಡ ಏನಾಗ್ತಾ ಇದೆ, ಇವತ್ತು ಅರಣ್ಯ ನಾಶದಿಂದ ಇವೆಲ್ಲವೂ ಕೂಡ ಅಳಿವಿನಂಚಿನಲ್ಲಿವೆ. ಹಾಗಾಗಿ ಇಂತಹ ಅಳಿವಿನಂಚಿನಲ್ಲಿರತಕ್ಕಂತಹ ಸಸ್ಯಗಳನ್ನು ಮತ್ತು ಪ್ರಾಣಿಗಳನ್ನು ನಾವು ಸಂರಕ್ಷಣೆ ಮಾಡೋದು ಬಹಳ ಆದ್ಯತೆ. ನೋಡಿ, ಇದಕ್ಕೆ ಸಸ್ಯಗಳನ್ನು ಉದಾಹರಣೆ ಕೊಡ್ತೀನಿ. ಇವತ್ತು ಬೃಹದಾಕಾರವಾಗಿ ಬೆಳೆಯುವ ಗಂಧದ ಮರಗಳು ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಆಗ್ತಾ ಇದೆ. ಗಂಧದ ಬೀಡು ಅಂತ ಕರೀತಾರೆ. ಆದರೆ ಗಂಧದ ಬೃಹದಾಕಾರವಾಗಿ ಸಮೃದ್ಧಿಯಾಗಿ ಬೆಳೆತಕ್ಕಂಥ ಗಂಧದ ಮರಗಳ ಪ್ರಮಾಣ ಏನಾಗ್ತದೆ, ಕಡಿಮೆ ಆಗ್ತದೆ. ಔಷಧಿ ಸಸ್ಯಗಳು, ಕೆಲವು ಔಷಧಿ ಸಸ್ಯಗಳೆಲ್ಲವ ಕಡಿಮೆ ಆಗ್ತಾ ಇದ್ದಾವೆ. ಹಾಗಾಗಿ ಅಂತಹ ಔಷಧಿ ಸಸ್ಯಗಳನ್ನು ಮತ್ತು ಮರಮೊಟ್ಟುಗಳನ್ನು ನಾವು ಸಂರಕ್ಷಣೆ ಮಾಡುವುದು, ಆ ಮರಗಳನ್ನು ಬೆಳೆಸೋದು ನಮ್ಮ ಕರ್ತವ್ಯ ಆಗಿದೆ. ಇವತ್ತು ನಿಮಗೆ ತೇಗ ಮತ್ತು ಬೀಟೆ ಮರಗಳು ಸಿಗ್ತಾನೇ ಇಲ್ಲ. ಸಿಕ್ಕಿದ್ರೂ ಕೂಡ ಅವುಗಳ ದುಡ್ಡು ಪ್ರಮಾಣ ಏನು ಕೊಂಡುಕೊಳ್ಳತಕ್ಕಂಥ ಪ್ರಮಾಣ ಏನಾಗಿದೆ, ಹೆಚ್ಚಾಗಿದೆ. ಇವತ್ತು ಒಂದಡಿ ಬೀಟೆ ಮರವಾಗಲಿ, ಒಂದಡಿ ತೇಗದ ಮರಗಳು ಸುಮಾರು 2,500-3,000 ಪ್ರಮಾಣದಲ್ಲಿ ಹೆಚ್ಚಿನ ದುಡ್ಡನ್ನು ಕೇಳ್ತಾ ಇದ್ದಾರೆ. ಅಂದರೆ ಅವುಗಳು ದೊರೆಯುವ ಪ್ರಮಾಣ ಏನಾಗ್ತಾ ಇದೆ, ಕಡಿಮೆ ಆಗಿದೆ. ಬೆಳೆಯುವ ಪ್ರಮಾಣನೂ ಕಡಿಮೆ ಆಗಿದೆ, ಕಡಿಯುವ ಪ್ರಮಾಣ ಜಾಸ್ತಿ ಆಗಿದೆ. ಈ ರೀತಿ ಏನಾಗಿದೆ, ಹಲವಾರು ಮರಮುಟ್ಟಿನ ಮರಗಳು ಔಷಧೀಯ ಸಸ್ಯಗಳಲ್ಲಿ ನೀವು ನೋಡಬೇಕು ಅಂದರೆ ಕೆಲವು ಈ ಯಾವುದಿದೆ, ಗಂಧ ಅಂತ ಬರ್ತದೆ, ಗಂಧದ ಮರದ ಸಸ್ಯಗಳು, ಸುವಾಸನೆ ಇರತಕ್ಕಂಥ ಸಸ್ಯಗಳು, ಸರ್ಪಗಂಧ ಸಸ್ಯ, ಆಮೇಲೆ ಅಶ್ವಗಂಧ ಸಸ್ಯ, ಇವೆಲ್ಲದರ ಬೆಳೆಯುವಿಕೆ ಪ್ರಮಾಣ ಕಡಿಮೆ ಆಗಿಬಿಟ್ಟಿದೆ.
ಬೆಳೆಯುವಿಕೆ ಪ್ರಮಾಣ. ಕಾರಣ ಏನು? ವಾತಾವರಣದಲ್ಲಾಗತಕ್ಕಂಥ ಏರುಪೇರುಗಳಿಂದ ಔಷಧಿ ಸಸ್ಯಗಳು ಕೂಡ ಏನಾಗ್ತದೆ, ಅಶ್ವಗಂಧ ಅವೆಲ್ಲವೂ ಕೂಡ ಬಹಳ ಕಡಿಮೆ ಪ್ರಮಾಣದಲ್ಲಿ ಕಣ್ಣಿಗೆ ಕಾಣಿಸ್ಕೊಳ್ತವೆ. ಒಂದಲ್ಲ ಒಂದು ಕಾಲದಲ್ಲಿ ಅವು ನಶಿಸಿ ಹೋಗತಕ್ಕಂಥ ಚಾನ್ಸ್ ಹೆಚ್ಚಾಗಿದೆ ಅಂತ ಔಷಧಿ ಸಸ್ಯಗಳು. ಅದರ ಜೊತೆಗೆ ಈ ಅಡಿಗೆ ಮಾಡಬೇಕಾದ್ರೆ ನಾವು ಮಸಾಲೆಯುಕ್ತ ಸಸ್ಯಗಳು, ಅವುಗಳ ಸಂಖ್ಯೆಯನ್ನು ಕೂಡ ಏನು ಮಾಡ್ತಾ ಇದೆ, ಕಡಿಮೆ ಆಗ್ತದೆ. ಇದೆಲ್ಲದಕ್ಕೂ ಕಾರಣ ಏನು? ಅರಣ್ಯವನ್ನ ನಾಶ ಮಾಡುವಂಥದ್ದು. ಹಾಗಾದ್ರೆ ಈ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು ಏನಿದೆ, ಕಾಡಿನಲ್ಲಿರ್ತಕ್ಕಂಥ ಎರಡನ್ನು ಸೇರಿಸಿ ನಾವು ಅರಣ್ಯ ಸಂಪತ್ತು ಅಂತ ಕರಿತೀವಿ. ಇಂತಹ ಸಂಪತ್ತನ್ನು ನಾವು ಉಳಿಸಿಕೊಂಡು ಹೋಗೋದು ನಮ್ಮ ಕರ್ತವ್ಯ. ಮಕ್ಕಳೇ, ನಿಮ್ಗೆಲ್ಲ ಗೊತ್ತಿದೆ, ಅರಣ್ಯದಲ್ಲಿರತಕ್ಕಂತಹ ಮರಗಳ ತೊಗಟೆಗಳನ್ನ, ಆಮೇಲೆ ಬೊಂಬುಗಳನ್ನ, ಬಿದಿರು ಮತ್ತು ಬೊಂಬುಗಳನ್ನ ಅದನ್ನ ತೆಗೆದು ಅದನ್ನ ಕಡಿದು ಅವುಗಳ ತಿರುಳಿನಿಂದ ನಾವು ಕಾಗದವನ್ನು ಮಾಡ್ತಾ ಇದ್ದೀವಿ. ಕಾಗದವನ್ನು ನಮ್ಮ ನಿತ್ಯದಲ್ಲಿ ಅಂತಹ ಹೇಳ್ತಾರೆ, ವಿಜ್ಞಾನಿಗಳು ಹೇಳ್ತಾರೆ, ಸುಮಾರು 1 ಟನ್ ಕಾಗದವನ್ನು ತಯಾರು ಮಾಡೋದಕ್ಕೆ 17 ಮರಗಳನ್ನು ನಾವು ಕಡಿಬೇಕು. 1 ಟನ್ ಕಾಗದ ತಯಾರು ಮಾಡಬೇಕು 17 ಮರಗಳನ್ನು ಕಡಿಬೇಕು. ಅರ್ಥೈತಲ್ಲ, ಮರದ ತಿರುಳುಗಳು ಬೇಕು. ಹಾಗಾದ್ರೆ ಇವತ್ತು ಎಷ್ಟು ಮಿಲಿಯನ್ ಟನ್ ಕಾಗದ ಉತ್ಪತ್ತಿ ಆಗ್ತಾ ಇದೆ, ಹಾಗಾದ್ರೆ ಎಷ್ಟು ಮರಗಳು ಇವತ್ತು ನಾಶ ಆಗ್ತಿದೆ, ಸ್ವಲ್ಪ ಆಲೋಚನೆ ಮಾಡಿ. ಹಾಗಾಗಿ ನಾವು ನಮ್ಮ ನಿತ್ಯ ಜೀವನದಲ್ಲಿ ಕಾಗದದ ಬಳಕೆಯನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು. ಅದ್ರ ಜೊತೆಗೆ ಕಾಗದವನ್ನು ಮರುಬಳಕೆ ಮಾಡಬೇಕು. ಆಶ್ಚರ್ಯ ಅನಿಸುತ್ತೆ, ಈ ಕಾಗದದ ಮರುಬಳಕೆ ತುಂಬ ಈಸಿ. ಜೊತೆಗೆ ಸುಮಾರು 5 ರಿಂದ 7 ಬಾರಿ ಅಥವಾ 8 ಬಾರಿ ನಾವು ಕಾಗದದ ಮರುಬಳಕೆಯನ್ನು ಮಾಡ್ಬೋದಂತೆ. ಅಲ್ಲಿವರೆಗೂ ನಿಮಗೆ ಉತ್ತಮ ಗುಣಮಟ್ಟದ ಕಾಗದವನ್ನು ಕಾರ್ಖಾನೆಯಿಂದ ತಯಾರು ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಈ ಮರುಚಕ್ರೀಕರಣ ಮಾಡಿದ್ದೇ ಆದಲ್ಲಿ, ಕಾಗದದ ಮರುಚಕ್ರೀಕರಣವನ್ನು ಮಾಡಿದ್ದೇ ಆದಲ್ಲಿ ನಾವು ಅರಣ್ಯಗಳಿಂದ ಪಡೆಯಬಹುದಂಥ ಮರಗಳನ್ನು ಸಂರಕ್ಷಣೆ ಮಾಡ್ಬೋದು ಅಂತ ನಮಗೆ ಅನಿಸುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಹಾಗಾಗಿ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು ಆ ದೇಶದ ಮೂಲ ಸಂಪತ್ತು ಅಂತ ಕರಿತೀವಿ. ನಾವೇನು ಕಾಡುಗಳು ಅಂತ ಕರಿತೀವಲ್ಲ, ಆ ಕಾಡುಗಳನ್ನ ದೇಶದ ಮೂಲ ಸಂಪತ್ತು, ದೇಶದ ಸಂಪತ್ತನ್ನು ನಿರ್ಧರಿಸುವ ಪ್ರದೇಶಗಳಂತೆ ಅರಣ್ಯಗಳು. ದೇಶದ ಸಂಪತ್ತನ್ನು ನಿರ್ಧರಿಸುವ ಪ್ರದೇಶಗಳು ಅರಣ್ಯಗಳನ್ನಂತ ನಾವು ಕಾಣ್ತೀವಿ. ಹಾಗಾಗಿ ಅರಣ್ಯಗಳನ್ನು ನಾವು ಹೆಚ್ಚು ಬೆಳೆಸಿದಷ್ಟು ಅದು ನಮಗೆ ಲಾಭ. ಆದರೆ ಇವತ್ತಿನ ಒಂದು ಪರಿಸ್ಥಿತಿಯನ್ನು ನಾವು ಗಮನಿಸಿದಾಗ ನಿಮಗೆ ಆಶ್ಚರ್ಯ ಅನಿಸುತ್ತೆ. ಶೇಕಡ 45 ರಿಂದ 50ರಷ್ಟು, ಅರ್ಧದಷ್ಟು ಅರಣ್ಯ ಪ್ರದೇಶ ಇವತ್ತು ನಮ್ಮ ಭೂಮಿಯ ಮೇಲೆ ಸಂಪೂರ್ಣ ನಾಶವಾಗೋಗಿದೆ ಮಕ್ಕಳೇ. 45 ರಿಂದ 50 ಅರಣ್ಯ ಪ್ರದೇಶ ಸಂಪೂರ್ಣವಾಗಿ ನಾಶವಾಗಿದೆ. ಇನ್ನು ಉಳಿದಂತಹ 50ರಲ್ಲಿ ಕಡಿಯೋದು, ಮಾಡೋದು, ಆ ಕೆಲಸಗಳನ್ನು ನಾವು ರೂಪಿಸ್ಕೊಂಡು ಇವತ್ತು ಅನೇಕ ರೀತಿಯ ಪ್ರಕೃತಿ ವಿಕೋಪಗಳನ್ನು ನಾವು ಕಾಣ್ತಾ ಇದ್ದೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಹಾಗಾಗಿ ನಿಮಗೆಲ್ಲ ಗೊತ್ತಿದೆ, ಅಪ್ಪಿಕೋ ಚಳುವಳಿ, ಚಿಪ್ಪಿಕೋ ಚಳುವಳಿ, ನರ್ಮದಾ ಬಚಾವೋ, ಈ ಅನೇಕ ಚಳುವಳಿಗಳು ಹುಟ್ಟಾಕೊಂಡು ನಮ್ಮ ಭಾರತದಲ್ಲಿ ಯಾವುದಕ್ಕೋಸ್ಕರ ಕಾಡುಗಳನ್ನು ಕಡಿಯುವುದನ್ನು ಅಥವಾ ನಾವೇನಂತೀವಿ ಅರಣ್ಯೀಕರಣದಲ್ಲಿ ಕಾಡುಗಳನ್ನು ನಾಶ ಮಾಡೋದನ್ನು ನಿಲ್ಲಿಸೋದಕ್ಕೆ, ಅರಣ್ಯಗಳನ್ನು ನಾಶ ಮಾಡೋದನ್ನು ನಿಲ್ಲಿಸೋದಕ್ಕೆ. ಆದರೂ ಕೂಡ ನಾವು ಇನ್ನೂ ಕೂಡ ಎಚ್ಚೆತ್ತುಕೋಬೇಕಾಗಿದೆ. ಅದು ಸಂಪೂರ್ಣವಾಗಿ ಪ್ರಾಬಲ್ಯಕ್ಕೆ ಬರ್ತಾ ಇಲ್ಲ. ಕಾಡುಗಳನ್ನು ಕಡಿಯೋದನ್ನು ನಿಲ್ಲಿಸೋದು ಪ್ರಾಬಲ್ಯಕ್ಕೆ ಇನ್ನೂ ಬರ್ತಾ ಇಲ್ಲ. ಸೊ ಮನುಷ್ಯ ಕಣ್ಣು ಮುಚ್ಚಿ ಅದು ಹೇಳ್ತೀವಲ್ಲ, ಕದ್ದು ಮರಗಳನ್ನು ಕಡಿಯುವಂಥ ಪ್ರವೃತ್ತಿ ಏನಾಗ್ತಾ ಹೋಗ್ತಾ ಇದೆ, ಇವತ್ತು ಜಾಸ್ತಿ ಆಗ್ತಾ ಇದೆ. ಈ ರೀತಿ ಇರೋದ್ರಿಂದವ ಸಣ್ಣ ಸಣ್ಣ ಕಾಡು ಪ್ರಾಣಿಗಳಿಂದ ಹಿಡಿದು ಸಣ್ಣ ಪ್ರಾಣಿ, ಹೆಗ್ಣ, ಕಾಡು ಹೆಗ್ಣ, ಕಾಡು ಬೆಕ್ಕು, ಕಾಡು ಮೊಲ, ಈ ರೀತಿ ಸಣ್ಣ ಪ್ರಾಣಿಗಳಿಂದ ಬೃಹದಾಕಾರದಂತಹ ಜಿರಾಫೆ ಆಕಾರದಂತಹ ಪ್ರಾಣಿಗಳು, ಅದರ ಜೊತೆಗೆ ಆನೆಯಂತಹ ದೊಡ್ಡ ದೊಡ್ಡ ಪ್ರಾಣಿಗಳು ಇವತ್ತು ಅವುಗಳ ಸಂಖ್ಯೆಯಲ್ಲಿ ನಾವು ಏನಾಗ್ತಾ ಹೋಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಕಾರಣ ಒಂದು ನಿರ್ದಿಷ್ಟವಾದ ಪ್ರಭೇದ ಒಂದು ನಿರ್ದಿಷ್ಟವಾದ ಜಾಗಕ್ಕೆ ಹೊಂದಿಕೊಂಡಿರ್ತದೆ. ಆ ಹೊಂದ್ಕೊಂಡಾಗ ಆ ಪ್ರದೇಶವನ್ನು ನಾವೇನಾದ್ರೂ ನಾಶ ಮಾಡಿದ್ದೇ ಆದಲ್ಲಿ ಆ ಪ್ರದೇಶದಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಹೊಂದ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಮಾಡ್ತಾ ಇರೋದನ್ನ ಮನುಷ್ಯ ಹೊಂದ್ಕೊಳ್ಳೋಕ್ಕಾಗದೇ ಏನಾಗ್ತದೆ, ಆ ಒಂದು ಪರಿಸ್ಥಿತಿಗೆ ಹೊಂದ್ಕೊಳ್ಳದೆ ಆಗಿ ಏನಾಗ್ತವೆ, ತಮ್ಮ ಪ್ರಾಣವನ್ನು ಬಿಡ್ತವೆ. ಸಂತಾನೋತ್ಪತ್ತಿ ಮಾಡೋದಕ್ಕೆ ಆಗೋದಿಲ್ಲ. ಸಂತಾನೋತ್ಪತ್ತಿ ಯಾವಾಗ ಮಾಡೋಕ್ಕಾಗೋದಿಲ್ವೋ ಅವುಗಳ ವಂಶ ಕೂಡ ಏನಾಗ್ತಾ ಹೋಗ್ತದೆ, ನಿರ್ವಂಶ. ಅದಕ್ಕೆ ಅದನ್ನ ಹೇಳ್ತೀವಿ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ. ಕೆಲವು ಪ್ರಾಣಿಗಳಂತ ಸಂಪೂರ್ಣವಾಗಿ ಕಣ್ಮರಣೆ ಆಗಿರ್ತವೆ. ಈಗ ಡೂಡೋ ಅಂತ ಒಂದು ಪಕ್ಷಿ, ಅದು ಸಂಪೂರ್ಣವಾಗಿ ಇಲ್ಲವೇ ಇಲ್ಲ. ಡೂಡೋ ಅನ್ನೋ ಪಕ್ಷಿ ಹುಟ್ಟಬೇಕಾದರೆ ಒಂದು ಮರ ಇರಬೇಕು, ಆ ಮರಗಳು ಇಲ್ಲ. ಆ ಮರದ ಬೀಜವನ್ನು ತಿನ್ನಬೇಕು, ಆ ಬೀಜವನ್ನು ಹಿಕ್ಕೆಯಲ್ಲಿಡಬೇಕು, ಆ ಬೀಜವನ್ನು ಹಿಕ್ಕೆಯ ರೂಪದಲ್ಲಿ ಇಟ್ಟಾಗ ಆ ಹಿಕ್ಕೆಯಲ್ಲಿ ಬರತಕ್ಕಂಥ ಬೀಜ ಮತ್ತೆ ಗಿಡವಾಗಿ ಬೆಳಬೇಕು. ಅಂತಹ ಪರಿಸ್ಥಿತಿ ಎಷ್ಟು ಚೆನ್ನಾಗಿದೆ ಅಂದರೆ ಪ್ರಕೃತಿ. ಸೊ ಇಂಥೆಲ್ಲ ಪರಿಸ್ಥಿತಿಗಳಿದ್ದಾಗ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ನಾಶ ಮಾಡಿ ಹಲವಾರು ಸಸ್ಯಗಳನ್ನು, ಹಲವಾರು ಪ್ರಾಣಿಗಳನ್ನು,
ಹಲವಾರು ಪಕ್ಷಿಗಳನ್ನು ಏನು ಮಾಡ್ತದೆ ಇವತ್ತು ಸಂಪೂರ್ಣವಾಗಿ ನಾಶ ಆಗೋಗಿದೆ. ಅದು ವಿನಾಶ ಹೊಂದಿರುವ ಸಸ್ಯ ಮತ್ತು ಪ್ರಾಣಿಗಳನ್ನು ಒಂದು ಗುಂಪಿಗೆ ಹಾಕಿದ್ರೆ ಅಳಿವಿನಂಚಿನಲ್ಲಿರುವ ಅಥವಾ ವಿನಾಶವನ್ನು ಹೊಂದುತ್ತಿರುವ ಅಥವಾ ನಾಶವನ್ನು ಹೊಂದುತ್ತಿರತಕ್ಕಂಥ ಪ್ರಾಣಿ ಮತ್ತು ಸಸ್ಯಗಳಿಂದ ನಾವು ಕರಿತೀವಿ. ಅದನ್ನೇ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳು ಮತ್ತು ಸಸ್ಯಗಳು. ಅದು ಮರುಭೂಮಿ ಆಗಿರ್ಬೋದು, ಅಥವಾ ಹಿಮಾಲಯ ಪರ್ವತ ಪ್ರದೇಶ ಆಗಿರ್ಬೋದು, ಅಥವಾ ಪಶ್ಚಿಮ ಘಟ್ಟಗಳಾಗಿರ್ಬೋದು, ಪಶ್ಚಿಮ ಘಟ್ಟಗಳು ಮತ್ತು ಅರಣ್ಯ ಹಿಮಾಲಯದ ಜೊತೆಗೆ ಮಧ್ಯಪ್ರದೇಶದಲ್ಲಿ ಕಂಡುಬರತಕ್ಕಂತಹ ಪರ್ವತ ಪ್ರದೇಶಗಳಾಗಿರ್ಬೋದು, ಎಲ್ಲ ಕಡೆಯೂ ಏನಾಗಿದೆ, ಅರಣ್ಯ ನಾಶದಿಂದ ಹೆಚ್ಚಿನ ಪ್ರಮಾಣದ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು ನಾಶ ಆಗಿ ಹೋಗಿದೆ. ಓಕೆ, ಸೊ ಇದೆಲ್ಲ ಇದ್ದಾಗ ನಮಗೆ ಒಂದು ಅಂಶ ನಿಮಗೆ ಗಮನಿಸಲಿದೆ. ಈಗ ನೋಡಿ, ಎಲ್ಲ ಸಸ್ಯ ಪ್ರಾಣಿಗಳು ಒಂದೇ ಪ್ರದೇಶದಲ್ಲಿ ಸಾಧ್ಯ ಇಲ್ಲ. ಈಗ ಗೀರ್ ಅರಣ್ಯದಲ್ಲಿ ಸಿಂಹ ಇದೆ ಅಂದರೆ ಅದನ್ನು ಕರ್ನಾಟಕದ ಒಂದು ವಾತಾವರಣ ಅದಕ್ಕೆ ಸರಿ ಹೊಂದೋದಿಲ್ಲ. ಸಿಂಹಕ್ಕೆ ಕರ್ನಾಟಕದ ವಾತಾವರಣ ಸರಿ ಹೊಂದೋದಿಲ್ಲ. ಹಾಗಾಗಿ ಅದು ಗುಜರಾತ್ನ ಗೀರ್ ಅರಣ್ಯದಲ್ಲಿ ಸಮೃದ್ಧಿಯಾಗಿ ಚೆನ್ನಾಗಿ ಇದೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಅದೇ ರೀತಿ ನಮ್ಮ ದಕ್ಷಿಣ ಭಾರತದ ಆನೆಗಳು ಉತ್ತರ ಭಾರತದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿಯ ಆನೆಗಳ ಗುಣಲಕ್ಷಣ ಸ್ವಲ್ಪ ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಈ ರೀತಿ ಇದ್ದಾಗ ಒಂದು ನಿರ್ದಿಷ್ಟವಾದ ಪ್ರಭೇದಗಳು ಒಂದು ಸ್ಥಳೀಯವಾಗಿರ್ತವೆ. ನಮ್ಮ ಕರ್ನಾಟಕದಲ್ಲಿ ಏನೇ ಒಂದು ರೀತಿಯಾದಂತಹ ಜೀವಿಗಳು, ಕಾಡು ಪ್ರಾಣಿಗಳು, ಸಸ್ಯಗಳು. ಇನ್ನು ಹಿಮಾಲಯ ಪರ್ವತ ಪ್ರದೇಶಕ್ಕೆ ಹೋದರೆ ಅಲ್ಲಿ ಕಂಡುಬರತಕ್ಕಂಥ ಕಾಡು ಪ್ರಾಣಿಗಳು ಮತ್ತು ಸಸ್ಯ ಪ್ರದೇಶಗಳಲ್ಲಿ ಭಿನ್ನತೆಯನ್ನು ಕಾಣ್ತೀವಿ. ಇನ್ನು ಈ ಕಡೆ ಗುಜರಾತ್ ಕಡೆ ಬಂದರೆ ಭಾರತದ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳೇನಿದೆ ಅಲ್ಲಿ ಕೂಡ ಏನಾಗ್ತದೆ, ಸಸ್ಯಗಳಲ್ಲಿ ಪ್ರಾಣಿಗಳಲ್ಲಿ ವೈವಿಧ್ಯತೆಯನ್ನು ನಾವು ಕಾಣ್ತೀವಿ. ಸೊ ಅದನ್ನು ನಾವು ಕರಿತೀವಿ ಸ್ಥಳೀಯ ಪ್ರಭೇದಗಳು ಅಂತ ಕರಿತೀವಿ. ಇಂತಹ ಸ್ಥಳೀಯ ಪ್ರಭೇದಗಳು ಅಲ್ಲಿ ಮಾನವನ ಅತಿರೇಕವಾದ ಚಟುವಟಿಕೆಯಿಂದ ನಾಶ ಆದರೆ ಮುಂದೆಂದೂ ಕೂಡ ನಾವು ಅಂತಹ ಪ್ರಭೇದಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಅದು ಮರಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಅಥವಾ ದೊಡ್ಡ ಪ್ರಾಣಿಗಳಾಗಿರ್ಬೋದು, ಅಥವಾ ಔಷಧಿ ಸಸ್ಯಗಳಾಗಿರ್ಬೋದು, ಯಾವುದಾದ್ರೂ ಆಯ್ತು ಅಂತ. ಓಕೆ, ಸೊ ಹಾಗಾಗಿ ಇಷ್ಟೆಲ್ಲ ಇದ್ದರೂ ಕೂಡ ಇದನ್ನು ಯಾರು ನೋಡ್ತಾ ಇಲ್ವಾ, ಮಾಡ್ತಾ ಇಲ್ವಾ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಹೌದು ಮಕ್ಕಳೇ, ಇದರ ನಮ್ಮ ಭೂಮಿಯ ಮೇಲೆ ಅರಣ್ಯ ಪ್ರದೇಶಗಳಲ್ಲಿ ಆಗತಕ್ಕಂಥ ಸಂಪೂರ್ಣ ಬದಲಾವಣೆಗಳು ಏನಾಗ್ತಿದೆ ಅನ್ನೋದನ್ನ ಒಂದು ವಿಷಯದ ರೂಪದಲ್ಲಿ, ಬರವಣಿಗೆಯ ರೂಪದಲ್ಲಿ ಏನು ಮಾಡಿದರೆ ಎಲ್ಲ ಒಂದು ಕಡೆ ಬರಿತಾ ಹೋಗಿದ್ದಾರೆ. ಅದನ್ನೇ ನಾವು ಕರಿತೀವಿ ಕೆಂಪು ದತ್ತಾಂಶ ಪುಸ್ತಕ. ಕೆಂಪು ದತ್ತಾಂಶ ಪುಸ್ತಕ. ಈ ಕೆಂಪು ದತ್ತಾಂಶ ಪುಸ್ತಕದಲ್ಲಿ ಏನಿದೆ ಅಂದರೆ ಸುಮಾರು 100 ವರ್ಷದ ಇತಿಹಾಸವನ್ನು ಬರೆದಿದ್ದಾರೆ. 100 ವರ್ಷದ ಇತಿಹಾಸ ಇವತ್ತಿಗೂ ಕೂಡ ನಾವು ಗಮನಿಸ್ಬೋದು. 100 ವರ್ಷದಿಂದ ಭೂಮಿಯ ಮೇಲಿರತಕ್ಕಂತಹ ಕಾಡುಗಳಲ್ಲಿ, ಸ್ವಾಭಾವಿಕ ಸಸ್ಯವರ್ಗದಲ್ಲಿ, ಸ್ವಾಭಾವಿಕ ಪ್ರಾಣಿ ವರ್ಗಗಳಲ್ಲಿ ಏನು ಬದಲಾವಣೆ ಆಗ್ತಾ ಇದೆ, ಯಾವ್ಯಾವ ಸಸ್ಯಗಳು ಅಳಿದು ಹೋಗಿವೆ, ಯಾವ್ಯಾವ ಸಸ್ಯಗಳು ಅಳಿವಿನ ಅಂಚಿನಲ್ಲಿವೆ, ಯಾವ್ಯಾವ ಪ್ರಾಣಿಗಳು ಅಳಿದು ಹೋಗಿವೆ, ಯಾವ್ಯಾವ ಪ್ರಾಣಿಗಳು ಅಳಿದು ಹೋಗುವ ಅಂಚಿನಲ್ಲಿ, ನಶಿಸಿ ಹೋಗುವ ಅಂಚಿನಲ್ಲಿವೆ ಅನ್ನೋದನ್ನು ಸಂಪೂರ್ಣ ರಿಪೋರ್ಟನ್ನು ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ನ್ಯಾಚುರಲ್ ಕನ್ಸರ್ವೇಷನ್ ಎಂಬ ಸಂಸ್ಥೆ, IUCN ಅಂತ ಕರಿತೀವಿ, ಆ ಸಂಪೂರ್ಣವಾದಂತಹ ರಿಪೋರ್ಟನ್ನು ಏನು ಮಾಡ್ತಾ ಹೋಗ್ತಾರೆ, ಈ ಪುಸ್ತಕದಲ್ಲಿ ಬರೀತಾ ಹೋಗ್ತಾರೆ, ಪುಸ್ತಕದಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತಾರೆ. ಅದನ್ನು ನಾವು ಕರಿತೀವಿ ಕೆಂಪು ದತ್ತಾಂಶ ಪುಸ್ತಕ. ಆ ಪುಸ್ತಕ ನಾವು ಗಮನಿಸಿದಾಗ ನಮ್ಮ ಭಾರತದಲ್ಲಿ ಒಂದು 100 ವರ್ಷದಲ್ಲಿ ಎಷ್ಟು ಪ್ರಮಾಣದ ಅರಣ್ಯ ನಾಶ ಆಗ್ತಾ ಹೋಗ್ತಾ ಇದೆ, ಹೇಗೆ ಆ ನಾಶ ಆಗ್ತಾ ಇದೆ ಅನ್ನೋದು, ಇಡೀ ಪ್ರಪಂಚದ ಅರಣ್ಯವನ್ನು ನಾವು ಗಮನಿಸಿದಾಗ ಎಷ್ಟು ಪ್ರಮಾಣದ ಅರಣ್ಯ ನಾಶ ಆಗ್ತಾ ಹೋಗ್ತಾ ಇದೆ ಮತ್ತು ಪರಿಣಾಮಗಳೇನು ಅನ್ನೋದನ್ನು ಎಲ್ಲದ ಮಾಹಿತಿಯನ್ನು ನಾವೇನು ಮಾಡ್ತಾ ಇದ್ರೆ ಈ ಕೆಂಪು ದತ್ತಾಂಶ ಪುಸ್ತಕದಲ್ಲಿ ಕಾಣ್ತೇವೆ. ಕೆಲವೊಮ್ಮೆ ಏನಾಗ್ತದೆ, ಜೀವಿಗಳು ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಬದುಕಿ ಬಾಳಲು ಆಗದೆ ಹೋದಾಗ ಏನಾಗ್ತದೆ, ವಲಸೆ ಹೋಗುವಂತಹ ಪರಿಸ್ಥಿತಿ ಬರ್ತದೆ. ಈ ವಲಸೆ ಹೋಗತಕ್ಕಂತಹ ಪರಿಸ್ಥಿತಿ ಬಂದಾಗ ಪ್ರಾಣಿಗಳು ಸ್ವಲ್ಪ ಕಷ್ಟ ಬದುಕಿ ಉಳಿಯೋದು. ಬೇರೆ ಸ್ಥಳಕ್ಕೆ ಹೋದಾಗ ಅಲ್ಲಿ ಬದುಕಿ ಉಳಿಯೋದು ಬಹಳ ಕಷ್ಟ. ಆದರೆ ಪ್ರಕೃತಿ ವಿಕೋಪದ ಒಂದು ಪರಿಸರ ಅಥವಾ ಪರಿಸರದಲ್ಲಾಗುವ ಬದಲಾವಣೆಗಳು, ಅದರಲ್ಲೇ ನಿಮಗೆ ಗೊತ್ತಿದೆ, ನಮ್ಮ ಭೂಮಿಯ ಮೇಲೆ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಂತ 3 ಕಾಲಗಳನ್ನಾಗಿ ಮಾಡಿದಾಗ ಆ ಕಾಲಕ್ಕೆ ಅನುಗುಣವಾಗಿ ಸಂತಾನೋತ್ಪತ್ತಿಗೋಸ್ಕರನಾದರೂ ಕೂಡ ಇಲ್ಲಿ ಪಕ್ಷಿಗಳು ಏನು ಮಾಡ್ತವೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಏನು ಮಾಡ್ತವೆ, ವಲಸೆ ಹೋಗ್ತವೆ. ಕೆಲವು ಸಂದರ್ಭದಲ್ಲಿ ಈ ಆಲ್ಬಟ್ರಾಸ್ ಎಂಬ ಪಕ್ಷಿ ಏನಾಗ್ತದೆ, ಸುಮಾರು ಉತ್ತರದ ಕಡೆಗೆ ವಲಸೆ ಹೋಗ್ತದೆ. ಸುಮಾರು ಎಷ್ಟು ಕಿಲೋಮೀಟರ್, 20 ರಿಂದ 30 ಸಾವಿರ ಕಿಲೋಮೀಟರ್ಗಳವರೆಗೆ ಏನು ಮಾಡ್ತದೆ, ವಲಸೆ ಹೋಗಿ ಅಲ್ಲಿ ಮೊಟ್ಟೆ ಇಟ್ಟು ಸಂತಾನೋತ್ಪತ್ತಿಯನ್ನು ಮಾಡಿ ಮತ್ತೆ ಮರಿಗಳನ್ನು ತನ್ನ ಮೂಲತಃ ಪ್ರದೇಶಕ್ಕೆ ಕರ್ಕೊಂಡ್ಬರತಕ್ಕಂತಹ, ವಲಸೆ ಹೋಗತಕ್ಕಂಥ ಪಕ್ಷಿಗಳನ್ನು ನಾವು ಕಾಣ್ತೀವಿ. ಕಾರಣ
ವಾತಾವರಣ ಈಗ ಆಸ್ಟ್ರೇಲಿಯಾದಲ್ಲಿರ್ತಕ್ಕಂಥ ಕೆಲವು ಪಕ್ಷಿಗಳು ಅಲ್ಲಿ ಸಂತಾನೋತ್ಪತ್ತಿಗೆ ಸೂಕ್ತ ಸಮಯ ಇಲ್ಲ ಅಂದಾಗ ಏನಾಗ್ತವೆ ನಮ್ಮ ಭಾರತಕ್ಕೆ ಬರ್ತವೆ. ಭಾರತದಲ್ಲಿನ ಕೆಲವು ಪಕ್ಷಿಗಳು ಈ ಭಾರತದಲ್ಲಿನ ವಾತಾವರಣ ಸಂತಾನೋತ್ಪತ್ತಿಗೆ ಸೂಕ್ತ ಸಮಯ ಅಲ್ಲ ಅಂದಾಗ ಆಸ್ಟ್ರೇಲಿಯಾಕ್ಕೆ ಹೋಗ್ಬೋದು, ಪಾಕಿಸ್ತಾನಕ್ಕೆ ಹೋಗ್ಬೋದು, ಬರ್ಮಾಕ್ಕೆ ಹೋಗ್ಬೋದು, ಮಯನ್ಮಾರ್ಗೆ ಹೋಗ್ಬೋದು. ಈ ರೀತಿ ಬೇರೆ ಬೇರೆ ದೇಶಗಳಿಗೆ ಏನಾಗ್ತದೆ ವಲಸೆ ಹೋಗಿ ಸಂತಾನೋತ್ಪತ್ತಿ ಮಾಡ್ಕೊಂಡು ಏನಕ್ಕೆ ಮತ್ತೆ ವಾಪಸ್ ಬರ್ತದೆ. ಸೊ ಅದು ಒಂದು ರೀತಿಯಾದಂತಹ ಕೆಲವು ಸಂದರ್ಭದಲ್ಲಿ ವಲಸೆ ಹೋದಂತಹ ಪ್ರಾಣಿಗಳಾಗಿರ್ಬೋದು, ಕೀಟಗಳಾಗಿರ್ಬೋದು, ಅಥವಾ ಸಮುದ್ರದ ಮೀನುಗಳಾಗಿರ್ಬೋದು, ಅಲ್ಲೂ ಕೂಡ ವಲಸೆ ಹೋಗತಕ್ಕಂಥ ಪರಿಸ್ಥಿತಿ ಇರ್ತದೆ. ಸಮುದ್ರದಿಂದ ನದಿಗೆ, ನದಿಯಿಂದ ಸಮುದ್ರಕ್ಕೆ ವಲಸೆ ಹೋಗತಕ್ಕಂಥ ಪರಿಸ್ಥಿತಿ ಇರ್ತದೆ. ಅಂಥ ಸಂದರ್ಭದಲ್ಲಿ ಒಗ್ಗಿಕೊಳ್ಳದೆ ಹೋದಾಗ ಅವು ಪ್ರಾಣವನ್ನ ಬಿಡತಕ್ಕಂತಹ ಪರಿಸ್ಥಿತಿಯನ್ನು ನಾವು ಕಾಣ್ತೀವಿ. ಪ್ರಾಣವನ್ನೇ ಬಿಟ್ಕೊಡ್ತವೆ. ಅಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ವಲಸೆ ಹೋಗುವುದು ವಂಶೋದ್ಧಾರಕ್ಕಾಗಿ, ಅವುಗಳ ಸಂತತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ, ಕೆಲವೊಮ್ಮೆ ಏನಾಗ್ತದೆ ವಾತಾವರಣದ ವೈಪರೀತ್ಯಗಳಿಂದ ತಡೆದುಕೊಳ್ಳದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಏನಾಗ್ತವೆ ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಕೂಡ ವಲಸೆ ಹೋಗ್ತವೆ. ಸೊ ಹಾಗಾಗಿ ವಲಸೆ ಹೋಗುವುದು ಪಕ್ಷಿಗಳ ಕೆಲವು ಪಕ್ಷಿಗಳ ಒಂದು ಮೂಲಕ, ವಲಸೆ ಹೋಗೋದ್ರಿಂದ ಕೆಲವೊಮ್ಮೆ ಏನಾಗಿರ್ತದೆ ದೇಹದ ಲಕ್ಷಣಗಳಲ್ಲಿ ಭಿನ್ನತೆಯನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ದೇಹದ ಲಕ್ಷಣಗಳಲ್ಲಿ ಕೆಲವು ಭಿನ್ನತೆಗಳನ್ನು ಕೂಡ ನಾವು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಮನುಷ್ಯನು ಕೂಡ ಕೆಲವೊಮ್ಮೆ ವಲಸೆ ಹೋಗತಕ್ಕಂಥ ಸಂದರ್ಭಗಳಿರ್ತದೆ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಲಸೆ ಹೋಗುವಂಥ ಚಾನ್ಸಸ್ ನಾವು ಕಾಣ್ತೀವಿ. ಅವಾಗಲೂ ಕೂಡ ಶಾರೀರಿಕ ಭಿನ್ನತೆಗಳನ್ನು ನಾವು ಸುಮಾರು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ನಾವು ಗಮನಿಸಿದಾಗ ಶಾರೀರಿಕ ಭಿನ್ನತೆಗಳನ್ನು ಕೂಡ ನಾವು ಕಾಣೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಯಾರಿಂದ? ಪ್ರಕೃತಿಯ ಬದಲಾವಣೆಯಿಂದ. ಈ ಪ್ರಕೃತಿಯ ಬದಲಾವಣೆ ಯಾರಿಂದ ಅಂತ ನಾವು ಗಮನಿಸಿದಾಗ ಈ ಪ್ರಕೃತಿಯ ಬದಲಾವಣೆಗಳಾಗ್ತಾ ಇರೋದು ಮನುಷ್ಯನ ಅತಿರೇಕವಾದ ಪರಿಸರದ ಬೇಡ ಎನ್ನುವ ಚಟುವಟಿಕೆಗಳಿಂದ, ಅತಿರೇಕವಾದಂತಹ ಪರಿಸರಕ್ಕೆ ಬೇಡ ಎನ್ನುವ ಚಟುವಟಿಕೆಗಳಿಂದ. ಅರ್ಥ ಆಯ್ತಾ ಮಕ್ಕಳೇ? ಸೊ ಹಾಗಾಗಿ ನೆಕ್ಸ್ಟ್ ಈ ಅರಣ್ಯಗಳ ನಾಶದಿಂದ ಇಷ್ಟೆಲ್ಲ ಅನುಭವಗಳನ್ನು ನಾವು ಆಮೇಲೆ ಇಷ್ಟೆಲ್ಲ ಕಷ್ಟಗಳನ್ನು ನಾವು ಅನುಭವಿಸ್ತಿದ್ದಾಗ ಹಾಗಾದ್ರೆ ನಾವು ಏನು ಮಾಡಬೇಕು, ನಮ್ಮ ಪಾತ್ರ ಏನು ಅಂತ ಬರ್ತದೆ. ನಮ್ಮ ಪಾತ್ರ ಏನು? ನಮ್ಮ ಪಾತ್ರ ಅದರಲ್ಲಿ ಮರು ಅರಣ್ಯೀಕರಣ, ಅಫಾರೆಸ್ಟೇಷನ್, ಅಂದರೆ ಅರಣ್ಯಗಳನ್ನು ಪುನಃ ಮರುಸ್ಥಾಪಿಸುವುದು ನಮ್ಮ ಕರ್ತವ್ಯ. ಯಾಕೆಂದರೆ ಇಡೀ ಪರಿಸರವನ್ನು, ಈ ಒಂದು ಪರಿಸರ ವ್ಯವಸ್ಥೆಯನ್ನು ಸಮೃದ್ಧಿಯಾಗಿ ಸಮತೋಲನದಲ್ಲಿ ಇಟ್ಕೋಬೇಕು ಅಂದರೆ ನಮಗೆ ಅರಣ್ಯಗಳು ಬೇಕೇ ಬೇಕು. ಹಾಗಾಗಿ ಗಿಡ ಮರಗಳನ್ನು ನೆಟ್ಟು ಅವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೊಂದರೆಗೆ ಒಳಪಡಿಸದೆ ಒಂದು ನಿರ್ದಿಷ್ಟವಾದಂತಹ ಪ್ರದೇಶದಲ್ಲಿ, ನದಿ ಹರಿಯತಕ್ಕಂತಹ ಪ್ರದೇಶಗಳಲ್ಲಿ ಮತ್ತು ಬಂಜರು ಭೂಮಿ ಆಗತಕ್ಕಂಥ ಪ್ರದೇಶಗಳಲ್ಲಿ ನಾವು ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಗಿಡ ಮರಗಳನ್ನು ಬೆಳೆಸೋದ್ರಿಂದ ನಾವು ಮರು ಅರಣ್ಯೀಕರಣ ಅಂತ ಕರಿತೀವಿ. ನಾವು ಮತ್ತೆ ಅರಣ್ಯಗಳ ಪುನರ್ಸ್ಥಾಪನೆ, ಈ ರೀತಿ ಅರಣ್ಯಗಳ ಪುನರ್ಸ್ಥಾಪನೆಯಿಂದ ಕೂಡ ನಾವೇನು ಮಾಡಬೇಕಾಗ್ತದೆ, ನಮ್ಮ ಪರಿಸರವನ್ನು ಸಮತೋಲನದಲ್ಲಿಡೋದಕ್ಕೆ ನಾವು ಪ್ರಯತ್ನ ಪಡಬೇಕಾಗ್ತದೆ. ಹಾಗಾದ್ರೆ ಇಂತಹ ಮರು ಅರಣ್ಯೀಕರಣ ಇವತ್ತು ನಾವು ಮಾಡ್ತಾ ಇದ್ದೀವ ಅಂತ ಒಂದು ಪ್ರಶ್ನೆ ಬರ್ತದೆ. ಹೌದು, ಇಂತಹ ಒಂದು ಮರು ಅರಣ್ಯೀಕರಣವನ್ನ ಹಲವು ಬಗೆಗಳಲ್ಲಿ ನಾವು ಮಾಡ್ತೇವೆ. ಒಂದಲ್ಲ ಒಂದು ರೀತಿ ನಾವು ನೋಡಿದಾಗ ಮರು ಅರಣ್ಯೀಕರಣ ಹೇಗೆ ಎಂಬುದು ನಮಗೆ ಬರ್ತದೆ. ಮರು ಅರಣ್ಯೀಕರಣ ಹೇಗೆ ಮಾಡ್ತೀವಿ? ಮರು ಅರಣ್ಯೀಕರಣ ನೋಡಿ, ಸರ್ಕಾರದ ಒಂದು ಆದೇಶದಂತೆ, ಅದು ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು, ಅರಣ್ಯಗಳನ್ನ ಮತ್ತೆ ಪುನರ್ ಸ್ಥಾಪಿಸುವುದು ಹೇಗೆ ಅಂತ ನಮಗೆ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಅರಣ್ಯಗಳ ಪುನರ್ ಸ್ಥಾಪನೆ, ನಮ್ಗೆ ಅರಣ್ಯಗಳನ್ನ ಏನು ಪುನರ್ಸ್ಥಾಪನೆ, ನಾವು ಸ್ಥಾಪನೆ ಗಿಡ ಮರಗಳನ್ನ ನೆಡಬೇಕು ಅಂತ ಅಷ್ಟೇ. ಸೊ ಅರಣ್ಯಗಳ ಪುನರ್ಸ್ಥಾಪನೆ ಅಂತ ಕರಿತೀವಿ. ಅರಣ್ಯಗಳ ಪುನರ್ಸ್ಥಾಪನೆ ಹೇಗೆ ಅಂತ ಬಂದಾಗ ಮೊದಲನೆಯದಾಗಿ ನಮಗೆ ಸರ್ಕಾರಗಳಿಂದ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಂದ ನಾವು ಗಮನಿಸಿದಾಗೆ ಬಂದಿರತಕ್ಕಂಥದ್ದು ಒಂದಂದ್ರೆ ಸಾಮಾಜಿಕ ಅರಣ್ಯಗಳನ್ನು ನಾವು ನಿರ್ಮಾಣ ಮಾಡಬೇಕು. ಮೊದಲನೆಯದು ಸಾಮಾಜಿಕ ಅರಣ್ಯ. ಏನಿದು ಸಾಮಾಜಿಕ ಅರಣ್ಯ ಅಂದ್ರೆ? ಸಾಮಾಜಿಕ ಅರಣ್ಯ ಅಂದ್ರೆ ಈಗ ಮನುಷ್ಯ ಏನ್ ಮಾಡಿದ್ದಾನೆ, ಕಾಡುಗಳನ್ನು ಕಡಿದು ಎಲ್ಲ ಉಳುಮೆಗೆ, ವ್ಯವಸಾಯಕ್ಕೆ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾನೆ. ವ್ಯವಸಾಯಕ್ಕೆ ಅಂತವ ಅರಣ್ಯಗಳನ್ನ ಕಡಿದ್ಬಿಟ್ಟಿದ್ದಾನೆ. ಅವನು 10 ಎಕರೆ ಇರ್ಬೋದು, 20 ಎಕರೆ ಇರ್ಬೋದು, 300 ಎಕರೆ, 400 ಎಕರೆ, 500 ಎಕರೆ ಜಮೀನುಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾನೆ.
ನಮ್ಮ ಭಾರತದಲ್ಲಿ ಕಡಿಮೆ. ನೀವೇನಾದರೂ ಅಮೇರಿಕಾ ಅಂತ, ಜರ್ಮನಿ ಅಂತ ದೇಶಗಳಿಗೆ ಹೋದರೆ ಒಬ್ಬೊಬ್ರದ್ದು ಒಂದೊಂದು 1000, 2000, 3000 ಎಕರೆಗಳಿರ್ತವೆ ಒಂದೊಂದು ಬೌಂಡ್ರಿಗಳು. ಅದತ್ರ ನೀವು ಊಹೆ ಮಾಡ್ಕೊಂಡು ನಮ್ಮ ಒಂದೊಂದು ಊರುಗಳೇನಿದ್ದಾವೆ ಅಷ್ಟು ಒಬ್ಬೊಬ್ಬರ ಜಮೀನುಗಳಿದ್ದಾವೆ. ಅಂತಹ ಅಷ್ಟು ಅರಣ್ಯಗಳನ್ನು ನಾಶ ಮಾಡಿ ಜಮೀನನ್ನು ಮಾಡ್ಕೊಂಡಿದ್ದಾನಲ್ಲ ವ್ಯವಸಾಯಕ್ಕೆ. ಅಂಥದ್ರಲ್ಲಿ ಏನು ಕಾಡುಗಳನ್ನು ಬೆಳೆಯುವುದು. ಸಾಮಾಜಿಕ ಅರಣ್ಯದಲ್ಲಿ ಅಂತಹ ಸುಮಾರು ಒಂದು 500 ಎಕರೆ ಇದೆ ಅಂದರೆ 500 ಎಕರೆಯಲ್ಲಿ ಒಂದು 100 ಎಕರೆ ಅರಣ್ಯ ಬೆಳೆಸೋದಕ್ಕೆ ತಯಾರು ಮಾಡಬೇಕಪ್ಪ. ಸುಮಾರು ಒಂದು 100 ಎಕರೆ ಅರಣ್ಯವನ್ನು ಬೆಳೆಸಿದಾಗ ಒಬ್ಬ ಒಂದು 100 ಎಕರೆ ಅರಣ್ಯವನ್ನು ಬೆಳೆಸಿದ್ರೆ, ಅವನ ಪಕ್ಕದಲ್ಲಿರೋ ಇನ್ನೊಬ್ಬ ಒಂದು 100 ಎಕರೆ ಅರಣ್ಯವನ್ನು ಬೆಳೆಸಿದ್ರೆ, ಅವನ ಪಕ್ಕದಲ್ಲಿರೋ ಇನ್ನೊಬ್ಬ 100 ಎಕರೆ ಅರಣ್ಯವನ್ನು ಬೆಳೆಸಿದ್ದೆ ಆದಲ್ಲಿ, ಅರ್ಥ ಆಯ್ತಾ ಮಕ್ಕಳೇ? ಒಂದು ನಿರ್ದಿಷ್ಟವಾದ ಒಂದು ಅರಣ್ಯ ಪ್ರದೇಶ ಆಗಿಯೂ ಹೋಯ್ತಲ್ಲ. ಅದೇ ರೀತಿ ನಮ್ಮ ಭಾರತದಲ್ಲಿ ನೋಡಿದಾಗ ಸುಮಾರು 200 ಎಕರೆ 300 ಎಕರೆ ಅಂತೀವಿ ಆಗಲಿ, ಅದರಲ್ಲಿ ಒಂದು 10 ಎಕರೆ ಒಂದು 50 ಎಕರೆ ಜಮೀನನ್ನ ಅರಣ್ಯ ಪ್ರದೇಶಕ್ಕೆ ಎಂದು ಮೀಸಲಿಟ್ಟು ಅವುಗಳಲ್ಲಿ ನಾನಾ ರೀತಿಯಾದಂತಹ ಗಿಡ ಮರಗಳನ್ನು ನಾವು ಬೆಳೆದಿದ್ದೇ ಆದಲ್ಲಿ ಗಂಧದ ಮರ ಆಗಿರ್ಬೋದು, ತೇಗದ ಮರ ಆಗಿರ್ಬೋದು, ಬೀಟೆ ಮರ ಆಗಿರ್ಬೋದು, ಮಹಾಗನಿ ಆಗಿರ್ಬೋದು, ಹತ್ತಿ ಮರ ಆಗಿರ್ಬೋದು, ಹೌದಲ್ಲ, ಹಲಸಿನ ಮರ ಆಗಿರ್ಬೋದು, ಮಾವಿನ ಮರ ಆಗಿರ್ಬೋದು, ನಾವು ನೋಡತಕ್ಕಂತಹ ಹುಣಸೆ ಮರಗಳಾಗಿರಬಹುದು, ಅಥವಾ ಹರಳಿ ಮರ, ಆಲದ ಮರ, ತೆಂಗಿನ ಮರ, ಈ ರೀತಿ ಒಂದು ನಿರ್ದಿಷ್ಟವಾದಂತಹ ಪ್ರದೇಶದಲ್ಲಿ ಕಾಡು ಅಂತ ಅನಿಸ್ಕೊಳ್ಳೋಕ್ಕೆ ರೂಪುಗೊಳ್ಳೋದಕ್ಕೆ ಬೇಕಾಗಿರತಕ್ಕಂತಹ ಬಹಳ ಎತ್ತರವಾಗಿ ಬೆಳೆಯತಕ್ಕಂತಹ ಮರಗಳು, ಕುಬ್ಜವಾಗಿ ಬೆಳೆಯತಕ್ಕಂಥ ಸಸ್ಯ ಪ್ರದೇಶವನ್ನು ನಾವು ಮಾಡಿದಾಗ ಸ್ವಾಭಾವಿಕವಾಗಿ ಅಲ್ಲಿಗೆ ಬರತಕ್ಕಂತಹ ಪ್ರಾಣಿಗಳು, ಅಲ್ಲಿಗೆ ಬರತಕ್ಕಂತಹ ದುಂಬಿಗಳು, ಚಿಟ್ಟೆಗಳು, ಪಕ್ಷಿಗಳು ಎಲ್ಲವೂ ಅದಕ್ಕೆ ಒಂದು ಸಣ್ಣ ಅರಣ್ಯ ಪ್ರದೇಶ ಹಾಗೆ ಆಗುತ್ತಲ್ಲ. ಸೊ ಅದನ್ನು ನಾವು ಹೇಳ್ತೀವಿ ಸಾಮಾಜಿಕ ಅರಣ್ಯ ಅಂತ ಹೇಳ್ತೀವಿ. ಈ ಸಾಮಾಜಿಕ ಅರಣ್ಯದಿಂದ ನಾವು ಅದರ ಉತ್ತೇಜನದಿಂದ ನಾವು ಬೆಳೆಯದೇ ಹೋದಲ್ಲಿ, ಅರಣ್ಯವನ್ನು ರೂಪಿಸಿದ್ದೇ ಆದಲ್ಲಿ ಹೇಗೋ ಏನೋ ಒಂದು ಮಳೆಯ ಪ್ರಮಾಣವನ್ನು ನಾವು ತರಬಹುದು ಅನ್ನೋದು. ಇದು ಒಬ್ಬರೇ ಮಾಡೋದಲ್ಲ ಮಕ್ಕಳೇ, ಸಾಮಾಜಿಕ ಅರಣ್ಯವನ್ನು ಒಬ್ಬರೇ ಮಾಡೋದಿಲ್ಲ. ಈ ಸಾಮಾಜಿಕ ಅರಣ್ಯ ಅನ್ನೋದನ್ನು ನಾವೆಲ್ಲರೂ ಕೂಡಿಕೊಂಡು, ನಾವೆಲ್ಲರೂ ಕೈ ಜೋಡಿಸಿ ಮಾಡಬೇಕಾದಂತಹ ಕರ್ತವ್ಯ. ಅರ್ಥ ಆಯ್ತಾ ಮಕ್ಕಳೇ? ಹಾಗೆ ರಸ್ತೆ ಬದಿಗಳಲ್ಲಿ ಮರಗಳನ್ನು ನೆಡುವುದು, ರಸ್ತೆ ಬದಿಗಳಲ್ಲಿ ಬಹಳ ಎತ್ತರವಾಗಿ ಬೆಳೆಯತಕ್ಕಂಥ ಮರಗಳನ್ನು ನೆಡುವುದು, ಜೊತೆಗೆ ಜಲಾಶಯ, ನೀರಿನ ಸಂಗ್ರಹಾಗಾರಗಳಿರೋ ಕಡೆ ಹಿಂದೆ ಅಥವಾ ಮುಂದೆ, ನದಿಯ ಇಕ್ಕೆಲಗಳಲ್ಲಿ, ನದಿ ಹರಿತಾ ಇರಬೇಕಾದ್ರೆ ಎರಡು ಬಲ ಮತ್ತು ಎಡ ಭಾಗಗಳಲ್ಲಿ ಸುಮಾರು 2-3 ಕಿಲೋಮೀಟರ್ಗಳ ಅಂತರದಲ್ಲಿ ಯಾವುದೇ ಪಟ್ಟಣಗಳು, ಕೈಗಾರಿಕೆಗಳನ್ನು ನಿರ್ಮಾಣ ಮಾಡದ ಹಾಗೆ ಗಿಡ ಮರಗಳನ್ನು ಬೆಳೆಸುತ್ತಾ ಹೋದಲ್ಲಿ ಯಥೇಚ್ಛವಾದಂತಹ ನಾವು ಅರಣ್ಯವನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಆದರೆ ಅದಕ್ಕೆ ನಮ್ಮ ಮನಸ್ಸು, ಅದಕ್ಕೆ ಒಂದು ನಿರ್ಧಾರ ಬೇಕು. ಆದರೆ ಯಾವುದೇ ರೀತಿಯಾದರೆ ಅದನ್ನು ಕಡಿಬಾರದು, ಮರಗಳನ್ನು ಕಡಿಬಾರದು. ಅಷ್ಟು ದೃಢ ನಿರ್ಧಾರದಿಂದ ನಾವು ಮಾಡಿದ್ದಲ್ಲಿ ನಾವು ಸಾಮಾಜಿಕ ಅರಣ್ಯವನ್ನು ಸ್ಥಾಪಿಸೋದಕ್ಕೆ ಸಾಧ್ಯ ಆಗ್ತದೆ. ಇನ್ನು ಎರಡನೇದು ಮೀಸಲು ಅರಣ್ಯಗಳು ಅಂತ ಇದೆ. ಗೌರ್ಮೆಂಟೇ ಏನಾಗೈತೆ, ರಿಸರ್ವ್ ಫಾರೆಸ್ಟ್ ಅನ್ನು ಮಾಡಿ ಇಂತಹ ಮೀಸಲು ಅರಣ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದ ಮರಗಳನ್ನೆಲ್ಲ ಕಡಿದಾಕ್ತಿದ್ದಾರೆ. ಬರೀ ಬೆಟ್ಟ ಗುಡ್ಡಗಳು ಬರೀ ಕಣ್ಣಿಗೆ ಕಾಣ್ತಾವೆ ಅಷ್ಟೇ. ಆ ಬೆಟ್ಟ ಗುಡ್ಡಗಳಲ್ಲಿರ್ತಕ್ಕಂಥ ಬಂಡೆಗಳು, ಕಲ್ಲುಗಳು ನಮ್ಮ ಕಣ್ಣಿಗೆ ಕಾಣ್ತಾವೆ ಅಷ್ಟೇ. ಸೊ ಅಂತಹ ಪ್ರದೇಶದಲ್ಲಿ ನಾವು ಎತ್ತರವಾಗಿ ಬೆಳೆಯತಕ್ಕಂತಹ ಮರಗಳ ಬೀಜಗಳನ್ನು ತಂದು ಅದನ್ನು ಸಸಿ ಮಾಡಿ ನಾವಲ್ಲಿ ಪ್ಲಾಂಟೇಶನ್ ಮಾಡಬೇಕು, ಸಸ್ಯಗಳನ್ನು ಹಾಕಬೇಕು, ಇಲ್ಲ ಬೀಜಗಳನ್ನಾದರೂ ಮಳೆಗಾಲದಲ್ಲಿ ಹಾಕಬೇಕು. ಈ ರೀತಿ ಹಾಕಿದಾಗ ಪ್ರಕೃತಿ ದತ್ತವಾಗಿ ಸ್ವಾಭಾವಿಕವಾಗಿ ಸಸ್ಯಗಳೇನಾಗ್ತದೆ, ಬೆಳೀತಾ ಹೋಗ್ತದೆ. ಈ ರೀತಿ ಬೆಳೆದಾಗ ಏನಾಗ್ತದೆ, ಆ ಬೆಟ್ಟ ಗುಡ್ಡಗಳಲ್ಲಿ ನಾವೇನು ಮೀಸಲು ಅರಣ್ಯ ನಾವೇನು ಕರಿತೀವಲ್ಲ, ಮೀಸಲು ಅರಣ್ಯಗಳು ನಾವೇನು ಕರಿತೀವಲ್ಲ, ಈ ಮೀಸಲು ಅರಣ್ಯಗಳಲ್ಲಿ ನಾವು ಪ್ರಾಣಿಗಳನ್ನು, ವೈವಿಧ್ಯಮಯದ ಸಸ್ಯಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಮಕ್ಕಳೇ, ಒಂದು ಗಮನದಲ್ಲಿಟ್ಕೊಳ್ಳಿ, ಇವತ್ತು ಅದು ಸಾಧ್ಯ ಆಗ್ತಾ ಇದೆ ಅಂತ. ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಗುಡ್ಡಗಾಡು, ಗುಡ್ಡಗಾಡು ಎಲ್ಲ ನೋಡ್ತಾ ಇದ್ದೀರಲ್ಲ, ನೋಡಿದಾಗ ಅಲ್ಲಿ ದೊಡ್ಡ ದೊಡ್ಡ ಮರಗಳೇ ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಇವತ್ತು ಏನಾಗ್ತದೆ, ಎಲ್ಲ ಗಿಡಗೆಂಟೆಗಳು ಬೆಳೆದಿದ್ದಾವೆ ಅಷ್ಟೇ, ಬೃಹದಾಕಾರದ ಮರಗಳಿಲ್ಲ, ಎಲ್ಲ ಏನು ಮಾಡಿದ್ದಾರೆ, ಕಡಿದಾಕಿದ್ದಾರೆ. ಇನ್ನಾದರೂ ನಾವು ಎಚ್ಚೆತ್ತುಕೊಂಡು ಈ ಸಾಮಾಜಿಕ ಅರಣ್ಯಗಳನ್ನು, ಮೀಸಲು ಅರಣ್ಯಗಳನ್ನು ಬೆಳೆಸಿ ರಕ್ಷಣೆ ಮಾಡಿಕೊಂಡಿದ್ದೇ ಆದಲ್ಲಿ ಅರಣ್ಯ ಸಂಪತ್ತನ್ನು ಉಳಿಸಿದ ಹಾಗಾಗುತ್ತೆ. ಅರಣ್ಯ ಸಂಪತ್ತಿನಲ್ಲಿ ಬೇಕಾಗಿರ್ತಕ್ಕಂಥ ಸಸ್ಯ ಸಂಪತ್ತನ್ನು ಉಳಿಸಿದ ಹಾಗಾಗುತ್ತೆ, ಪ್ರಾಣಿ ಸಂಪತ್ತನ್ನು ಉಳಿಸಿದ ಹಾಗಾಗುತ್ತೆ. ನೋಡಿ, ಒಂದು ಉದಾಹರಣೆ, ಒಂದು ಗಿಡ ಮರಗಳಿರತಕ್ಕಂಥ ಇದರಲ್ಲಿ ದಟ್ಟವಾಗಿ ಜೇನು ಹುಳುಗಳು, ಕೀಟಗಳು ಬರ್ತದೆ.
ಕೀಟಗಳು ಬಂದಿದ್ದ ಕಡೆ ನೊಣಗಳು ಬರ್ತದೆ, ಇರುವೆಗಳು ಬರ್ತದೆ, ಗೊದ್ದಗಳು ಬರ್ತದೆ, ಸಣ್ಣ ಸಣ್ಣ ಇಲಿಗಳು ಬರ್ತದೆ, ಸಣ್ಣ ಸಣ್ಣ ಬೆಕ್ಕುಗಳು ಬರ್ತದೆ, ಮೊಲಗಳು ಬರ್ತದೆ. ಅವುಗಳನ್ನೆಲ್ಲ ನೋಡ್ಕೊಂಡು ಸೂಕ್ತವಾಗಿರ್ತಕ್ಕಂತಹ ಸ್ವಲ್ಪ ಎತ್ತರವಾಗಿ ಬೆಳೀತಕ್ಕಂತಹ ಪ್ರಾಣಿಗಳನ್ನು ತಂದು ಬಿಟ್ಟರೆ, ಜಿಂಕೆ, ಕಡವೆ, ಸಾರಂಗ ಅಂಥವುಗಳನ್ನು, ಕಾಡು ನಾಯಿ, ಕಾಡು ಬೆಕ್ಕಂತವುಗಳನ್ನು ತಂದು ಬಿಟ್ಟರೆ ಅದೊಂದು ಸಂಪೂರ್ಣವಾಗಿ ಒಂದು ಅರಣ್ಯ ಆಗ್ತದೆ. ಅದರ ಜೊತೆಗೆ ಕಾಡು ಪ್ರಾಣಿಗಳಿಗೆ, ಮಾಂಸಾಹಾರಿ ಪ್ರಾಣಿಗಳನ್ನು ತಂದು ಬಿಟ್ಟಾಗ ಅಲ್ಲಿ ಇರತಕ್ಕಂಥ ವ್ಯವಸ್ಥೆಯನ್ನು ರೂಪಿಸಿಕೊಂಡು ಹೋಗಿ ಅದು ಒಂದು ಸಮೃದ್ಧಿಯಾದಂತಹ ಕಾಡು ಅಂತ ಅನಿಸ್ಕೊಳ್ತದೆ, ಅದ್ರ ವ್ಯವಸ್ಥೆ ಮಾಡ್ಕೊಳ್ತದೆ ಮಕ್ಕಳೇ. ಸೊ ಹೀಗೆ ಅರಣ್ಯಗಳನ್ನು ರೂಪಿಸುವುದರಿಂದವ ಭೂಮಿಯ ಮೇಲೆ ಅರಣ್ಯ ಸಂಪತ್ತೇನಾದರೂ ಹೆಚ್ಚಾದರೆ ಭೂಮಿಯ ಸಂಪತ್ತು ಹೆಚ್ಚಾದಂತೆ, ಭೂಮಿಯ ಸಂಪತ್ತು ಹೆಚ್ಚಾದಂತೆ. ಈ ರೀತಿ ಭೂಮಿಯ ಸಂಪತ್ತು ಹೆಚ್ಚಾದಾಗ ಸಮೃದ್ಧವಾದ ಮಳೆಯನ್ನು ನಾವು ಕಾಣೋದಕ್ಕೆ ಸಾಧ್ಯ. ಸಮೃದ್ಧವಾದ ಮಳೆ, ಅದರ ಜೊತೆಗೆ ಈಗ ನಮಗೆ ಮಳೆಯ ಕಾಲಗಳಲ್ಲಿ ಬಹಳ ವ್ಯತ್ಯಾಸ ಇದೆ. ಯಾವ ಮಳೆ ಹೇಗೆ ಬರುತ್ತೆ, ಏನಾಗುತ್ತೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅರಣ್ಯಗಳು ಮರುಸ್ಥಾಪಿತವಾದರೆ ಪುನಃ ನಾವು ಸಮಯಕ್ಕೆ ಸರಿಯಾಗಿ ಮಳೆಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಈಗ ಕುಡಿಯೋ ನೀರಿಗೇನೆ ಕಷ್ಟ ಆಗ್ಬಿಟ್ಟಿದೆ. ಬರಗಾಲ ಬಂದಾಗ ನಮಗೆ ಕುಡಿಯೋಕೆ ನೀರೇ ಸಿಗ್ತಾ ಇಲ್ಲ. ಯಾಕಂದರೆ ನಾವು ಮಾಡಿದ ಪಾಪ ಅದು. ನಾವು ಮಾಡಿದ ಪಾಪದಿಂದ ಇವತ್ತು ನಾವು ಆ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಕುಡಿಯೋ ನೀರಿಲ್ಲ, ಸಮೃದ್ಧಿಯಾಗಿ ಬೆಳೆಯತಕ್ಕಂತಹ ಬೆಳೆ ಇಲ್ಲ, ಬೆಳೆಗಳಿಗೆ ನೀರಿಲ್ಲ. ಆಹಾರ ಪದಾರ್ಥಗಳಲ್ಲಿ ಬಹಳ ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೀವಿ. ಆಹಾರ ಪದಾರ್ಥಗಳಲ್ಲಿ ನೀರಿಲ್ಲದೆ, ಹೀಗಾಗಿ ನೋಡಿ, ಕೇವಲ ಅರಣ್ಯ ನಾಶ ಪರಿಣಾಮಗಳು ಏನು ಅನ್ನೋದನ್ನು ನಾವು ಯೋಚನೆ ಮಾಡ್ತಾ ಹೋದರೆ ಇಷ್ಟೆಲ್ಲ ನಮಗೆ ಕಷ್ಟ ಬರುತ್ತಲ್ಲ ಅಂತ ಒಂದು ಮನಸ್ಥಿತಿ ನಮಗೆ ಅನಿಸುತ್ತೆ. ಹಾಗಾಗಿ ಮಕ್ಕಳೇ, ನಾವೆಲ್ಲರೂ ಸೇರಿಕೊಂಡು ಅರಣ್ಯಗಳನ್ನು ಬೆಳವಣಿಗೆಗೆ ಎಲ್ಲರೂ ಕೈ ಜೋಡಿಸೋಣ. ಆ ಕೈ ಜೋಡಿಸಿಕೊಂಡು ಆ ಪ್ರಚೋದನೆಗೆ ತಕ್ಕಂತೆ ಎಲ್ಲರನ್ನೂ ಪ್ರಚೋದಿಸಿ ಅರಣ್ಯಗಳನ್ನು ಬೆಳೆಸಿ ನಮ್ಮ ದೇಶದ ಸಂಪತ್ತನ್ನು ವೃದ್ಧಿಗೊಳಿಸೋಣ. ಅರಣ್ಯದ ಭಾಗಗಳಿಂದ ಅವುಗಳ ಪ್ರಯೋಜನವನ್ನು ನಾವು ಪಡ್ಕೊಳ್ಳೋಣ ಅಂತ ಹೇಳಿ ನಾವು ಇವತ್ತಿನ ಪಾಠ ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆ ಮಾಡೋದ್ರಿಂದ ನಮಗೇನು ಲಾಭ ಎಂಬುದರ ಬಗ್ಗೆ ಮಾಡಿದ್ವಲ್ಲ, ನಾವು ಅದು ಒಂದು ಸಾಮಾಜಿಕ ಕಳಕಳಿ ಅಂದ್ಕೊಂಡು ನಾವು ಆ ಕೆಲಸವನ್ನು ಮರು ಅರಣ್ಯೀಕರಣ ಅಥವಾ ಅರಣ್ಯಗಳ ಮರುಸ್ಥಾಪನೆಯನ್ನು ನಾವು ಮಾಡಿ ದೇಶದ ಸಂಪತ್ತನ್ನು ಹೆಚ್ಚಿಸೋಣ, ಅದರಲ್ಲಿ ನಾವು ಭಾಗಿಯಾಗೋಣ ಅಂತ ಹೇಳಿ ಈ ಪಾಠವನ್ನು ಮಕ್ಕಳೇ ಮುಕ್ತಾಯ ಮಾಡ್ತಾ ಇದ್ದೇನೆ. ನಿಮಗೆ ಏನಾದರೂ ಡೌಟ್ ಇದ್ದರೆ ನಿಮ್ಮ ಶಾಲೆಯ ಶಿಕ್ಷಕರಿಂದ ನಿಮ್ಮ ಡೌಟ್ಗಳನ್ನು ಬಗೆಹರಿಸ್ಕೊಳ್ರಿ. ಎಲ್ರಿಗೂ ಧನ್ಯವಾದ ಮಕ್ಕಳೇ.